ನಾವು ನೋಡೋಕೆ ಹೋಗ್ತಿರೋಂಥ ಕೊಲೊಸೆಬದ ಪತ್ರಿಕೆ 2ನೇ ಅಧ್ಯಾಯ. ಕೊಲೊಸೆಬದ ಪತ್ರಿಕೆ 2ನೇ ಅಧ್ಯಾಯ, ಅದರಲ್ಲಿ ಬರೆಯಲ್ಪಟ್ಟಂಥ 6 ಮತ್ತು 7ನೇ ವಚನ. ಎಲ್ಲರ ಬೈಬಲ್ ತಗೊಳ್ಳೋಣ. ಕೊಲೊಸೆಯರಿಗೆ ಅದರಲ್ಲಿ ಬರೆಯಲ್ಪಟ್ಟಂಥ 2ನೇ ಅಧ್ಯಾಯ. ಆದದರಿಂದ ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಆದರಿಂದ ನೀವು ಕ್ರಿಸ್ತನದಲ್ಲಿ ಬೇರೂರರಾಗಿ ಕಾಣಲ್ಪಡಬೇಕು. ಇವತ್ತು ನಾವು ನೋಡಕ್ಕೆ ಹೋಗ್ತಿರೋಂಥ ಹೆಡ್ಡಿಂಗ್ ರೂಟೆಡ್. ಆತನದಲ್ಲಿ ನಾನು ಬೇರೂರಲ್ಪಡಬೇಕು. ನಾವು ಬೇರೂರದೇ ಪಡದೆ ಹೋದಾಗ ಏನಾಗುತ್ತೆ, ನಾನು ಬೇರೂರಲ್ಪಟ್ಟಾಗ ಏನಾಗುತ್ತೆ ಅಂತೇಳಿ ಇವತ್ತು ನಾವು ಬೇರೂರಲ್ಪಡೋದ ಬಗ್ಗೆ ನಾವು ನೋಡೋಕೆ ಹೋಗ್ತಿದ್ದೀವಿ. ಇಲ್ಲಿ ಚೆನ್ನಾಗಿ ಬರೆದಿದೆ, 2ನೇ ಅಧ್ಯಾಯ 6ನೇ ವಚನ ಹೇಳಿದೆ, ನೀವು ಕ್ರಿಸ್ತನಲ್ಲಿ ಹೇಗೆಯೋ ನೀವು ಆತನಲ್ಲಿ ಇನ್ನೂ ಜೀವಿಸ್ತಾ ಇರ್ರಿ. ಅದೇ 7ನೇ ವಚನದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ತದೆ, ನೀವು ಆತನದಲ್ಲಿ ಬೇರೂರಲ್ಪಟ್ಟು ಏನು ಮಾಡಬೇಕಂತೆ, ಆತನದಲ್ಲಿ ನಾವು ಜೀವಿಸೋರಾಗಿ ನಾವು ಕಾಣಲ್ಪಡು. ಯಾಕೆ ನಾವು ಆತನಲ್ಲಿ ನಾವು ಬೇರೂರಲ್ಪಡ್ಬೇಕಂದ್ರೆ, ಆತನೇ ಜೀವವಾಗಿರೋದ್ರಿಂದ ಜೀವವು ಇರುವಂಥ ಜಾಗದಲ್ಲಿ ನಾವು ಬೇರೂರಲ್ಪಟ್ಟರೆ ಮಾತ್ರವೇ ಈ ದೇಹಕ್ಕೆ ನಮಗೆ ಜೀವವು ಉಂಟಾಗುತ್ತದೆ. ವಾಕ್ಯದಲ್ಲಿ ಚೆನ್ನಾಗಿ ಬರೆದಿದೆ, ಆತನಲ್ಲಿ ಆತನು ಇಲ್ಲದೆ ನಾವು ಏನನ್ನು ಮಾಡೋಕ್ಕೆ ಸ್ವಾಮಿ ಮತ್ತಾಯ ಬರೋ ಸುವಾರ್ತೆಯಲ್ಲಿ ಹೇಳುತ್ತದೆ, ನೀವು ನನ್ನನ್ನು ಬಿಟ್ಟು ಯಾವ ಫಲಗಳನ್ನು ಏನು ಮಾಡೋಕ್ಕಾಗೋದಿಲ್ಲ, ಕೊಡೋದಕ್ಕಾಗೋದಿಲ್ಲ. ನಾನೇ ದ್ರಾಕ್ಷಿ ಬಳ್ಳಿಯಾಗಿರೋದ್ರಿಂದ ನೀವು ನನ್ನ ಕೊಂಬೆಗಳಾಗಿರೋದ್ರಿಂದ ನೀವು ಯಾರಲ್ಲಿ ಬೇರೂರಲ್ಪಡಬೇಕು, ಕ್ರಿಸ್ತನಾದ ಯೇಸುವಿನಲ್ಲಿ ನೀವು ಬೇರೂರಲ್ಪಟ್ಟಾಗ ಮಾತ್ರವೇ ವಾಕ್ಯದಲ್ಲಿ ಬರೆದಿದೆ ನಾವು 100ರಷ್ಟು 1000ರಷ್ಟು ಫಲಗಳು ನಾವು ಕೊಡ್ಬೋದು. ಇವತ್ತು ಸಭೆ ಯಾವುದದು, ಇವತ್ತು ಯಾವುದರಲ್ಲಿ ಬೇರೂರಲ್ಪಟ್ಟಿದೆ? ಫೋನ್ಗಳಲ್ಲಿ ಬೇರೂರಲ್ಪಟ್ಟಿದ್ದೀವ, ಟಿ ವಿಗಳಲ್ಲಿ ಬೇರೂರಲ್ಪಟ್ಟಿದ್ದೀವ, ಇಲ್ಲ ಲೋಕದಲ್ಲಿ ಇರುವಂಥ ಸಂಗತಿಗಳ ಮೇಲೆ ನಾವು ಬೇರೂರಲ್ಪಟ್ಟಿದ್ದೀವ. ವಾಕ್ಯದಲ್ಲಿ ಚೆನ್ನಾಗಿ ಬರೆದಿದೆ, ಹಗಲು ಇರಲು ಕರ್ತನ ವಾಕ್ಯವನ್ನು ಧ್ಯಾನ ಮಾಡೋನು ಆತನ ಎಷ್ಟೋ ಧನ್ಯನು. ಇವತ್ತು ವಾಕ್ಯವು ಸಭೆಯೋದಲ್ಲಿ ಇಲ್ಲದೇ ಇರೋದ್ರಿಂದ ನಾವು ಆತನದಲ್ಲಿ ನಾವು ಬೇರೂರಕ್ಕಾಗ್ತಿಲ್ಲ. ಇಲ್ಲಿ ಚೆನ್ನಾಗಿ 7ನೇ ವಚನದಲ್ಲಿ ಬರೆದಿದೆ, ನಾವು ಆತನಲ್ಲಿ ಬೇರೂರಿ, ನೆಕ್ಸ್ಟ್ ಏನು ಬರೆದಿದೆ, ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ನಿಮ್ಮ ಕನ್ನಡದಲ್ಲಿ ಸ್ವಲ್ಪ ಮಿಸ್ ಆಗಿದೆ, ಇಂಗ್ಲಿಷಲ್ಲಿ ಬರೆದಿದೆ ರೂಟೆಡ್ ಅಂಡ್ ಬಿಲ್ಟ್ ಅಪ್ ಅಪಾನ್ ಹಿಮ್. ನೀನು ಆತನಲ್ಲಿ ಬೇರೂರಲ್ಪಟ್ರೆ ಆತನ ಮೇಲೆ ನಿನ್ನ ಬಂಡೆ, ನಿನ್ನ ಮನೆಯನ್ನು ನೀನು ಕಟ್ಟಬಹುದು. ವಾಕ್ಯದಲ್ಲಿ ಬರೆದಿದೆ, ನೀನು ಬೇರೂರಲ್ಪಟ್ಟು ನಿನ್ನ ಮನೆಯನ್ನು ಕಟ್ಟಿಕೊಂಡು, ಅಂದರೆ ನಿನ್ನ ಅಸ್ಥಿವಾರವನ್ನು ಬಿಗಿಯಾಗಿ ಮಾಡಿಕೊಂಡು, ವಾಕ್ಯದಲ್ಲಿ ಬರೆದಿದೆ, ಆಮೇಲೆ ಕ್ರಿಸ್ತನ ಬಲವನ್ನು ನೀನು ತಗೊಂಡು ಆತನದಲ್ಲಿ ನೀವು ಜೀವಿಸಬೇಕಾಗಿದೆ. ಇವತ್ತು ನಾನು ಕ್ರಿಸ್ತನಲ್ಲಿ ನಾನು ಬೇರೂರಲ್ಪಡದೆ ಹೋದಾಗ, ನಾನು ಆತನ ಅಸ್ಥಿವಾರದ ಮೇಲೆ ನಾನು ಬೇರೂರಲ್ಪಡದೆ ಹೋದಾಗ ನನ್ನ ಮನೆಯು ವೀಕಾಗಿ ಕಾಣಲ್ಪಡ್ತದೆ. ಕ್ರಿಸ್ತನ ವಾಕ್ಯ ಬಿಟ್ಟು ನಾನು ಯಾವುದೇ ಫೋಕಸ್ ಮಾಡಿದ್ರು, ಯಾವುದೇ ನನ್ನ ಕೈಯಲ್ಲಿದ್ರೂ ವಾಕ್ಯದ ಆಧಾರ ಪ್ರಕಾರ ಬರೆದಿದೆ, ನೀನು ಕ್ರಿಸ್ತನಲ್ಲಿ ಬೇರೂರಲ್ಪಟ್ಟು ನೀನು ಆತನಲ್ಲಿ ಬೆಳೆದು ನಿನ್ನ ಮೂಲೆ ಕಲ್ಲು ಆತನೇ ಆಗಿರೋದ್ರಿಂದ ನಿನ್ನ ಮನೆಯು ಆತನ ಮೇಲೆ ಕಟ್ಟಲ್ಪಟ್ಟು ನಿನ್ನ ಅಸ್ಥಿವಾರವು ಯೇಸು ಆಗಿರೋದ್ರಿಂದ ನೀನು ಅದರಲ್ಲಿ ಬೇರೂರಲ್ಪಟ್ಟು ನೀನು ಕ್ರಿಸ್ತನಾಗಿ ಜೀವಿಸಬೇಕಾಗಿ ವಾಕ್ಯದಲ್ಲಿ ಬರೆದಿದೆ. ಆತನು ನನ್ನನ್ನು ನಿನ್ನ ಮಗನಾಗಿ ಮಗಳಾಗಿ ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ನಮಗೆ ಯಾವ ಅಭ್ಯಂತರಗಳಿಲ್ಲ, ನಾವು ಈ ಥರ ಮಾಡಬೇಕು ಹಾಗೆ ಮಾಡಬೇಕು. ಆದರೆ ವಾಕ್ಯದಲ್ಲಿ ಬರೆದಿದೆ, ಆದರೆ ನೀವು ಕ್ರಿಸ್ತನಲ್ಲಿ ಹೇಗೆಯೋ ನೀವು ಆತನಲ್ಲಿ ಬೇರೂರಲ್ಪಡಬೇಕು. ನೀವು ನನ್ನ ಹಿಂದೆ ನೀವು ಗಿಡಗಳು ನೋಡ್ತಿರ್ಬೋದು. ಈ ಗಿಡವು ಬೇರೂರಲ್ಪಟ್ಟಿರೋದ್ರಿಂದನೇ ಎಷ್ಟು ಚೆನ್ನಾಗಿ ಹಸಿರುವಾಗಿದೆ ಅಲ್ವಾ? ಅದು ಬೇರೂರಲ್ಪಟ್ಟಿರೋದಕ್ಕೆ ನೀರು ಹಾಕಿದಾಗ ನೀರು ತಕ್ಕ ಟೈಮಲ್ಲಿ ಅದು ಹೋಗಿ ಸೇರುತ್ತೆ. ಅದು ಮಾತ್ರವಲ್ಲದೆ ಅದರ ಬೆಳವಣಿಗೆಗೆ ಅದು ಬೇರೂರಲ್ಪಟ್ಟಿರೋದಕ್ಕೇನೆ ಅದು ಬೆಳೀತಾ ಇರೋದು. ಇವತ್ತು ಭಾಳ ಜನ ಹಾಗೆ ವಾಕ್ಯದಲ್ಲಿ ಬೇರೂರಲ್ಪಟ್ಟಿಲ್ಲ, ಸಭೆ ಆದದ್ದು ಕ್ರಿಸ್ತನಲ್ಲಿ ಬೇರೂರಲ್ಪಟ್ಟಿಲ್ಲ, ಬೇರೆ ಯಾವುದ್ರಲ್ಲೂ ಅವ್ರು ಬೇರೂರಲ್ಪಟ್ಟಿರೋದ್ರಿಂದ ಅವ್ರ ಫಲಗಳು ಇವತ್ತು ಕಾಣ್ತಿಲ್ಲ. ವಾಕ್ಯದ ಬರೆದಿದೆ, ನಾನೇ ಸತ್ಯವೂ ಜೀವವೂ ಮಾರ್ಗವಾಗಿರೋದ್ರಿಂದ ನೀವು ನನ್ನಲ್ಲಿ ಬೇರೂರ್ರಿ. ಸಭೆಯೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ಯಾವಾಗ ಯೇಸುವಿನಲ್ಲಿ ಬೇರೂರಲ್ಪಡ್ತಿರೋ ಆತನಲ್ಲಿರುವಂಥ ಕ್ಯಾರೆಕ್ಟರ್ ನಿನ್ನಲ್ಲಿ ಆಟೋಮೆಟಿಕ್ ಆಗಿ ಬರುತ್ತದೆ.
ನಾನೇ ದ್ರಾಕ್ಷಿ ಬಳ್ಳಿ ಆಗಿದ್ದೀನಿ. ಆತನೇ ದ ಮೇನ್ ರೂಟ್ ಆಗಿರೋದ್ರಿಂದ ಅಲ್ಲಿಂದನೇ ನಿನಗೆ ಜೀವವು ಬರೋದ್ರಿಂದ, ಅಲ್ಲಿಂದನೇ ನಿನಗೆ ಆಶೀರ್ವಾದವು ಬರೋದ್ರಿಂದ, ಅಲ್ಲಿಂದನೇ ನಿನಗೆ ಫಲಗಳು ಬರೋದ್ರಿಂದ, ಅಲ್ಲಿಂದನೇ ನಿನಗೆ ಅಭಿಷೇಕವು ಬರೋದ್ರಿಂದ ಕರೆದಾತನು ನಂಬಿಗಸ್ತನ ಮೇಲೆ ನಿನ್ನ ಬೇರೂರು ಕೇಳಬೇಕು. ನಿನ್ನ ಹತ್ರ ಏನಿದೆಯೋ ಇಲ್ಲವೋ ಕ್ರಿಸ್ತನಲ್ಲಿ ಆಳವಾಗಿ ನೀನು ಬೇರೂರಲ್ಪಟ್ಟರೆ ಮಾತ್ರವೇ ನಾವು ದೇವರ ಮಹಿಮೆಯನ್ನು ನಾವು ಕಾಣಬಹುದು. ಪೌಲ್ ಹೇಳ್ತಾನೆ, ನೀನು ಕ್ರಿಸ್ತನಲ್ಲಿ ಬೇರೂರು, ಆಳವಾಗಿ ಬೇರು. ನಾವು ಯಾವ ಥರ ಬೇರೂರಲ್ಪಡಬೇಕಂದ್ರೆ, ಒಂದು ಮರವು ಅದು ಬೆಳೀತಾ 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 ಅದರ ರೂಟ್ಸ್ ಹೇಗೆ ಆಳವಾಗಿ ಹೋಗುತ್ತೋ ಅದೇ ಥರ ನಾವು ಅಷ್ಟೇ ದಿನ ದಿನ ಬರ್ತಾ 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 ಕ್ರಿಸ್ತನ ಪ್ರೀತಿಯಲ್ಲಿ, ಕ್ರಿಸ್ತನ ದೇಹದಲ್ಲಿ ಆಳವಾಗಿ ಬೇರೂರಲ್ಪಡಬೇಕು. ನಾನು ಆಳವಾಗಿ ಬೇರೂರಲ್ಪಟ್ರೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ನನ್ನ ಯೇಸು ನನ್ನಿಂದ ಏನೇನು ಮೆಚ್ಚುತ್ತಾನೆ, ನಾನು ಹೇಗೆ ಆತನನ್ನು ಪ್ರಿಯಪಡಿಸ್ಬೋದು, ಆತನು ನನ್ನಿಂದ ಏನು ಎದುರು ನೋಡ್ತಾನೆ, ಆತನ ಚಿತ್ತಕ್ಕೆ ಅನುಸಾರವಾಗಿ ನಾನು ನಡೆಯಬಹುದು. ನಾನು ಬೇರೂರದೆ ಪಡೆದಾಗ, ಆತನಲ್ಲಿ ನಾನು ಬೇರೂರದೆ ಹೋದಾಗ ಆತನ ಸ್ವರವನ್ನು ನಾನು ಕೇಳೋಕ್ಕಾಗಲ್ಲ, ಆತನ ಚಿತ್ತಕ್ಕೆ ತಕ್ಕ ಹಾಗೆ ನಡೆಯೋಕ್ಕಾಗಲ್ಲ. ಅದು ಮಾತ್ರವಲ್ಲದೆ ನಾವು ದೇವರ ಮಹಿಮೆಯನ್ನು, ಆತನ ಕಾರ್ಯವನ್ನು ನಾವು ಕಣ್ಣಾರೆ ನಾವು ಕಾಣೋಕ್ಕಾಗಲ್ಲ. ಇವತ್ತು ಯಾಕೆ ಭಾಳ ಜನಕ್ಕೆ ಕೊರತೆ, ಯಾಕೆ ಕಣ್ಣೀರು, ಯಾಕೆ ಕಷ್ಟ ಅಂದರೆ, ರೂಲ್ ನಂಬರ್ 1, ಇವತ್ತು ನೀವು ಯಾವುದಲ್ಲಿ ಬೇರೂರಲ್ಪಟ್ಟಿದ್ದೀರ? ನಿಮ್ಮ ಕೆಲಸದಲ್ಲ. ನೀನು ಆಳವಾಗಿ ನಿನ್ನ ಕೆಲಸದಲ್ಲಿ ಬೇರೂರಲ್ಪಟ್ರೆ ಒಂದಿನ ಕೆಲಸ ಹೇಳುತ್ತೆ, ನನ್ನ ಕೈಯಲ್ಲಿ ಆಗಲ್ಲ. ಈ ಲೋಕದಲ್ಲಿ ಯಾವುದಾದ್ರೂ ಕಾರ್ಯದ ಮೇಲೆ ಆಳವಾಗಿ ಬೇರೂರಲ್ಪಟ್ರೆ ನಿನ್ನ ಫಲಗಳು ಅದೇ ಥರನೇ ಇರ್ತದೆ. ಅದಕ್ಕೆ ವಾಕ್ಯದಲ್ಲಿ ಬರೆದಿದೆ, ನಾನೇ ದ್ರಾಕ್ಷಿ ಬಳ್ಳಿ ಆಗಿದ್ದೀನಿ, ನೀವುಗಳು ನನ್ನ ಕೊಂಬೆ ಆಗಿರೋದ್ರಿಂದ ನೀವು ನನ್ನಲ್ಲಿ ಇರೋದಾದರೆ ನೀವು ಸಾವಿರಾರು ಹೆಚ್ಚಾದ ಫಲಗಳನ್ನು ನೀವು ಕೊಡುವಿರಿ. ಹಲ್ಲೆಲೂಯಾ. ಇವತ್ತು ಸಭೆಯಾದದ್ದು ಕ್ರಿಸ್ತನಲ್ಲಿದ್ದಲ್ಲಿ ಬೇರೂರಲ್ಪಟ್ಟಾಗ ಕ್ರಿಸ್ತನು ಹೇಗಿದ್ದಾನೋ, ಆತನ ಚಿತ್ತವು ಹೇಗಿದೆಯೋ, ಆತನ ಏನನ್ನು ಆಲೋಚನೆ ಇದೆಯೋ, ಆತನ ಏನನ್ನು ಪ್ಲ್ಯಾನ್ ಮಾಡ್ತಾನೋ ಆ ಚಿತ್ತಕ್ಕೆ ಅನುಸಾರವಾಗಿ ನಾವು ಆತನದಲ್ಲಿ ಬೇರೂರಲ್ಪಟ್ಟಿರೋದ್ರಿಂದ ಆತನ ಚಿತ್ತಕ್ಕೆ ಅನುಸಾರವಾಗಿ ನಾವು ಬೆಳಿತೇವೆ. ಇವತ್ತು ನಾವು ಯಾವ ಥರ ಬೆಳಿಬೇಕಂದ್ರೆ, ಕರ್ತನು ನಮಗೆ ನೇಮಿಸಿದಂಥ ಮಾರ್ಗದಲ್ಲಿನೇ ನಾವು ಬೆಳೆಯರಾಗಿ ನಾವು ಕಾಣಲ್ಪಡಬೇಕು. ಅದೇ ವಾಕ್ಯದಲ್ಲಿ ಚೆನ್ನಾಗಿ ಬರೆದಿದೆ, ನೀವು ಕ್ರಿಸ್ತನಲ್ಲಿ ಹೇಗೆ ಜೀವಿಸೋದು ಅಂದರೆ ಆತನದಲ್ಲಿ ಆಳವಾಗಿ ಬೇರೂರಲ್ಪಟ್ಟು. ಆತನ ವಾಕ್ಯವು ನಮಗೆ ಬೀಜವಾಗಿದೆ. ಈ ವಾಕ್ಯವು ನಮ್ಮಲ್ಲಿ ಬಿದ್ದಾಗ ಈ ವಾಕ್ಯವನ್ನು ನನ್ನ ಹೃದಯದಲ್ಲಿ ಇಟ್ಟು ಆಳವಾಗಿ ಬೇರೂರಲ್ಪಟ್ಟಾಗ ಈ ವಾಕ್ಯವು ತನ್ನ ಕೆಲಸವನ್ನು ಮಾಡುತ್ತದೆ. ವಾಕ್ಯವು ಇಲ್ಲದೆ ಇದಾಗಲಿ ಅದಾಗಲಿ ಅದಾಗುತ್ತೆ ಅದಲ್ಲ. ವಾಕ್ಯವು ನಿನ್ನಲ್ಲಿದ್ದಾಗ, ನೀನು ಕ್ರಿಸ್ತ ಯೇಸುವಿನಲ್ಲಿ ಆಳವಾಗಿ ಬೇರೂರಲ್ಪಟ್ಟಾಗ ನಿನ್ನ ಮಾರ್ಗವು ವ್ಯತ್ಯಾಸವಾಗಿರ್ತದೆ, ನಿನ್ನ ದೃಷ್ಟಿಯು ವ್ಯತ್ಯಾಸವಾಗಿರ್ತದೆ. ನಿನಗೆ ಗೊತ್ತು, ಕರ್ತನು ಇದನ್ನು ಮಾಡ್ತಾನೆ ಅಂತೇಳಿ ನೀನು ಕಣ್ಣಾರಿ ನೀನು ಕಾಣುತ್ತೆ. ಯಾಕಂದರೆ ನಾವು ಯಾವಾಗ ಕ್ರಿಸ್ತನದಲ್ಲಿ ನಾವು ಬೇರೂರದೆ ಹೋಗುತ್ತೀವೋ ನಾವು ಒಣಗಿ ಹೋಗ್ತೀವಿ. ಹೊರಗಡೆ ನೋಡೋಕ್ಕೆ ನೀವು ಸ್ಟ್ರಾಂಗ್ ಆಗಿ ಚಂದವಾಗಿ ಕಲರಾಗಿ ಇರ್ಬೋದು, ಬಟ್ ಅಂತರಂಗ ಮನುಷ್ಯನಿಗೆ ಕರ್ತನ ವಾಕ್ಯವೇ ಭಾಳ ಇಂಪಾರ್ಟೆಂಟ್. ಆತನಿಗೆ ಕ್ರಿಸ್ತನೇ ಮೂಳೆ ಕಲ್ಲಾಗಿರೋದ್ರಿಂದ, ಕ್ರಿಸ್ತನೇ ಆತನ ಅಸ್ಥಿವಾರವಾಗಿರೋದ್ರಿಂದ ಈ ಅಂತರಂಗ ಮನುಷ್ಯನು ಕ್ರಿಸ್ತನದಲ್ಲಿ ಬೇರೂರಲ್ಪಡದೆ ಹೋದಾಗ ಆಟೋಮೆಟಿಕ್ ಆಗಿ ಶಾರೀರಿಕವಾದ ಮನುಷ್ಯನು ಡಲ್ ಆಗ್ತಾನೆ. ನೀವೆಷ್ಟೇ ಮೇಕಪ್ ಹಾಕೊಂಡ್ರು, ನೀವು ಏನೇ ಮಾಡ್ಕೊಂಡ್ರು, ಎಷ್ಟೇ ಹಾಸ್ಪಿಟ್ಲ್ಗೆ ಹೋದ್ರೂ ಅಂತರಂಗದಲ್ಲಿರುವಂಥ ಮನುಷ್ಯನ ಬಲವುಳ್ಳಾಗಿದ್ದಾಗ, ಆತನಿಗೆ ಒಂದು ಬಲವಿದ್ದಾಗ ಆಟೋಮೆಟಿಕ್ಕಾಗಿ ನಿನ್ನ ಶಾರೀರಿಕವಾದ ಮನಸ್ಸಿಗೂ ಒಂದು ಬಲ. ಯಾಕಂದರೆ ಅಂತರಂಗದಲ್ಲಿರುವಂಥ ಬಲವು ಅದು ಜೀವವುಳ್ಳ ಬಲವಾಗಿರೋದ್ರಿಂದ ನಾವು, ಯಾಕಂದರೆ ಕ್ರಿಸ್ತನಲ್ಲಿ ಆಳವಾಗಿ ಬೇರೂರಲ್ಪಟ್ಟಿರೋದ್ರಿಂದ ಆತನ ಜೀವವು ಕಾರ್ಯಗೆ ಸಿದ್ಧಿಗೆ ಬರುತ್ತದೆ. ಹಲ್ಲೆಲೂಯಾ. ಅದಕ್ಕೆ ಪೌಲ್ ಹೇಳ್ತಾನೆ, ನೀವು ಸಭೆಯಾದದೆ ಕ್ರಿಸ್ತನದಲ್ಲಿ ಬೇರೂರಿ. ಅಯ್ಯೋ ನನಗೇನಿಲ್ಲ, ನನಗೆ ಸಮಯವಿಲ್ಲ, ಇಲ್ಲ, ಕ್ರಿಸ್ತನದಲ್ಲಿ ಬೇರೂರಿ. ಅದಕ್ಕಂತ ಒಂದು ಟೈಮ್ ಮಾಡಿ ವಾಕ್ಯದಲ್ಲಿ ಬೇರೂರಲ್ಪಡಲಿ. ಎಷ್ಟು ನೀನು ವಾಕ್ಯದಲ್ಲಿ ಬೇರೂರಲ್ಪಡ್ತೀಯೋ ಈ ವಾಕ್ಯವು ನಿನ್ನ ಜೀವನದಲ್ಲಿ ಅದು ಕಾರ್ಯವನ್ನು ಮಾಡ್ತದೆ. ಯಾಕಂದರೆ ವಾಕ್ಯದಲ್ಲಿ ಬರೆದಿದೆ, ನಾವು ಕೆಳಗಡೆ ಇನ್ನೊಂದು ವರ್ಷ ಓದ್ಕೊಳ್ಳೋಣ. ಎಫೆಸದ ಪತ್ರಿಕೆ 3ನೇ ಅಧ್ಯಾಯ, ಎಫೆಸರಿಗೆ 3ನೇ ಅಧ್ಯಾಯ, ಅದರಲ್ಲಿ ಬರೆಯಲ್ಪಟ್ಟಂತ 17ನೇ ವಚನ ಓದ್ಕೊಳ್ಳೋಣ. ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯ ಪ್ರಕಾರ ಅನುಗ್ರಹಿಸಲಿ.
ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ ಉದ್ದ ಎತ್ತರ ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಆಮೆನ್. ಇಲ್ಲಿ 17 ವರ್ಷದಲ್ಲಿ ನಿಮ್ಮ ಕನ್ನಡದಲ್ಲಿ ಒಂದು ಮಿಸ್ ಆಗಿದೆ. ನಮ್ಮ ಇಂಗ್ಲಿಷಲ್ಲಿ ಬರೆದಿದೆ, ಬೀಯಿಂಗ್ ರೂಟೆಡ್ ಅಂಡ್ ಎಸ್ಟಾಬ್ಲಿಷ್ಡ್ ಇನ್ ಲವ್. ಕ್ರಿಸ್ತನ ಪ್ರೀತಿಯಲ್ಲಿ, ಕ್ರಿಸ್ತನ ದೇಹದಲ್ಲಿ ಆಳವಾಗಿ ಬೇರೂರಲ್ಪಟ್ಟು. ಮೊದಲ ವಾಕ್ಯ ಬರೆದಿದೆ, ನಾವೇನಾಗಿದ್ದೀವಿ ಅಂದರೆ ಕ್ರಿಸ್ತನು ನಮ್ಮ ಹೃದಯದಲ್ಲಿ ವಾಸ ಮಾಡಲಿ. ಆತನು ನಮ್ಮ ಹೃದಯದಲ್ಲಿ ವಾಸ ಮಾಡಬೇಕಂದ್ರೆ ನಾನು ಆತನದಲ್ಲಿ ನಾನು ಬೇರೂರಲ್ಪಡಬೇಕು. ನಾನು ಎಷ್ಟು ಆಳವಾಗಿ ನಾನು ಬೇರೂರಲ್ಪಡ್ತೇನೋ ಆತನು ನನಗಾಗಿ ಮಾಡಲ್ಪಟ್ಟಂಥ ಮೇಲುಗಳನ್ನು, ಆಶೀರ್ವಾದಗಳನ್ನು, ಆತನ ಪ್ರೀತಿಯು ಎಷ್ಟು ಅಗಲವು, ಎಷ್ಟು ದೊಡ್ಡದು, ಎಷ್ಟು ಆಳವಾಗಿದೆ, ಅದು ಎಂಥದ್ದಾಗಿದೆ ಅಂತೇಳಿ ನಾನು ಅದನ್ನು ಅರಿಯಬಹುದು. ಅಲ್ಲಿ ಕೆರಡ ವಾಕ್ಯದಲ್ಲಿ ಚೆನ್ನಾಗಿ ಬರೆದಿದೆ, ಆತನ ಪ್ರೀತಿ ಎಷ್ಟು ಅಗಲವು ಎತ್ತರವಾಗಿದೆ ಅಂತೇಳಿ. ಅದು ಯಾವಾಗ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಾನು ಕ್ರಿಸ್ತನ ಪ್ರೀತಿಯಲ್ಲಿ ಮುಳುಗ್ದಾಗ. ಕೆಲವರು ಯೋಚನೆ ಮಾಡ್ತಾರೆ, ಒಂದು 20 ವರ್ಷ ಚರ್ಚ್ಗೆ ಹೋಗ್ಬಿಟ್ರೆ ನಾವು ಸೀನಿಯರ್. ಅಲ್ಲಲ್ಲ, ನೀನು ಒಂದೇ ದಿವಸದಲ್ಲಿ ಕ್ರಿಸ್ತನ ದೇಹದಲ್ಲಿ ಆಳವಾಗಿ ನೀನು ಬೇರೂರಲ್ಪಟ್ಟಾಗ ಆ ದಿನದಲ್ಲೇ ಕ್ರಿಸ್ತನ ಪ್ರೀತಿಯನ್ನು ನೀನು ಅನುಭವಿಸ್ಬೋದು. ಭಾಳ ಜನ ಹೇಗಿರುತ್ತೆ ಅಂತಂದರೆ, ಆರಂಭದಲ್ಲಿ ಅವರ ಪ್ರೀತಿ ಕ್ರಿಸ್ತನ ಮೇಲೆ ಹೆಚ್ಚಾಗಿರೋದ್ರಿಂದ ಅವರು ಆಳವಾಗಿ ಬೇರೂರುತ್ತಾರೆ. ಯಾಕಂದರೆ ಅವರವ್ರ ಕೆಲಸ ಆಗಬೇಕು. ಅಂದರೆ ನನಗೆ ಈ ರೋಗ ಹೋಗ್ಲಿ ಅಂತೇಳಿ ಹೆಚ್ಚಾಗಿ ವಾಕ್ಯ ಓದೋದೇನು, ಸಭೆಗೆ ಬರೋದನ್ನು, ಎಲ್ಲ ಕಾರ್ಯದಲ್ಲಿ ಫಸ್ಟ್ ಆಗಿರ್ತಾರೆ. ಅವಾಗ ಆಳವಾಗಿ ಬೇರೂರಲ್ಪಟ್ಟಿರ್ತಾರೆ. ಆದರೆ ದಿನಗಳು ಬರ್ತಾ 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 ಮನುಷ್ಯನಿಗೆ ಆಶೀರ್ವಾದಗಳು ಬರ್ತಾ 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 ಅವನು ಆಟೋಮೆಟಿಕ್ಕಾಗಿ ಏನಾಗುತ್ತಂದರೆ ಅವನಲ್ಲಿ ಆತ್ಮೀಕವಾದ ನೀರು ಇಲ್ಲದೇ ಇರೋದ್ರಿಂದ ಆ ಮನುಷ್ಯನು ಒಣಗಿ ಹೋಗ್ತಾನೆ. ಅವನಿಗೆ ಗೊತ್ತಿರಲ್ಲ ಕ್ರಿಸ್ತನ ಪ್ರೀತಿ ಎಂಥದ್ದು, ಎಷ್ಟು ಎತ್ತರವಾಗಿದೆ, ಎಷ್ಟು ಆಳವಾಗಿದೆ. ಅದನ್ನು ಗ್ರಹಿಸುವಂಥ ಆತ್ಮೀಕವಾದ ಮನುಷ್ಯನು ಡಲ್ ಆದಾಗ ನಿನ್ನ ಬಾಯಲ್ಲಿ ಬರುವಂಥ ಮಾತುಗಳು ಡಲ್ಲಾಗಿರುತ್ತದೆ. ಏನು ಬ್ರದರ್ ಹೇಗಿದ್ದೀರಾ? ಸ್ವಲ್ಪ ಕಷ್ಟ ಬ್ರದರ್, ನನಗಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಭಾಳ ಕಷ್ಟದಲ್ಲಿದ್ದೀನಿ. ವಾಕ್ಯದಲ್ಲಿ ಬರೆದಿದೆ, ನಿಮ್ಮ ಬಾಯಲ್ಲಿ ನಾನು ಜೀವವನ್ನು ಮರಣವನ್ನು ಇಟ್ಟಿದ್ದೇನೆ. ವಾಕ್ಯವನ್ನು ನುಡಿದು ವಾಕ್ಯದ ಅನುಸಾರವಾಗಿ ಆಶೀರ್ವಾದವನ್ನು ಪಡ್ಕೊಳ್ಳೋರಾಗಿ ನಾವು ಕಾಣಲ್ಪಡಬೇಕು. ನೋಡಿದ್ರ ನಮ್ಮ ಜೀವಿತ ಹೇಗೆ ಬದಲಾಗ್ತಿದೆ. ನಾನು ಕ್ರಿಸ್ತನಲ್ಲಿ ನಾನು ಬೇರೂರಲ್ಪಡದೆ ಲೋಕದಲ್ಲಿ ನಾನು ಬೇರೂರಲ್ಪಟ್ಟದ್ರಿಂದ ನನ್ನ ಮಾತು ಬದಲಾಗುತ್ತದೆ. ಲೋಕ ಹೇಳ್ತಾರೆ, ಅಯ್ಯೋ ಗಾಳಿ ಇಲ್ಲ, ಮಳೆ ಇಲ್ಲ, ಕೆಲಸವಿಲ್ಲ, ನಾನು ಬೇರೆ ಕೆಲಸ ನೋಡ್ತಿದ್ದೀನಿ, ಭಾಳ ಕಷ್ಟವಾಗಿದೆ, ನಷ್ಟವಾಗ್ತಿದೆ. ಅದು ಕ್ರಿಸ್ತನಲ್ಲಿ ಬೇರೂರನಿಗೆ ಗೊತ್ತು. ನಂಬಿಕೆಯನ್ನು ಹುಟ್ಟಿಸುವಾತನು, ಪೂರೈಸುವಾತನು, ಲೋಕವನ್ನು, ಈ ಪರಲೋಕವನ್ನು, ಭೂಮಿಯನ್ನು, ಸಂಪೂರ್ಣವಾದ ಕ್ರಿಸ್ತವನ್ನು ಆತನೇ ಸೃಷ್ಟಿ ಮಾಡೋದ್ರಿಂದ ಆತನಿಂದನೇ ಎಲ್ಲವೂ ಒದಗುತ್ತದೆ ಅಂತೇಳಿ ನೀತಿವಂತರಿಗೆ ಚೆನ್ನಾಗಿ ಅರಿತಿದೆ. ಯಾವಾಗ ನಾನು ಆತನಲ್ಲಿ ಬೇರೂರಲ್ಪಟ್ಟರೆ ಮಾತ್ರ. ಈ ಗಿಡಕ್ಕೆ ಚೆನ್ನಾಗಿ ಗೊತ್ತು, ನಾನು ಆಳವಾಗಿ ಬೇರೂರಲ್ಪಟ್ಟಿರೋದ್ರಿಂದ ಹಾಕಲ್ಪಡುವಂಥ ಪ್ರತಿಯೊಂದು ನೀರಾಗಲಿ ಗೊಬ್ಬರಗಳಾಗಲಿ ಅದಕ್ಕೆ ಕರೆಕ್ಟಾಗಿ ಸೇರುತ್ತದೆ ಅಂತ ಚೆನ್ನಾಗಿ ಗೊತ್ತು. ಅದೇ ನಾನು ಇದನ್ನು ಕಿತ್ಬಿಟ್ಟು ನಾನು ಹೊರಗಡೆ ಇಟ್ಟರೆ ಅದು ಬೆಳೆಯೋದಿಲ್ಲ. ನೀವು ನೋಡ್ಬೋದು, ಇಲ್ಲೊಂದು ಎಲೆ ಇದೆ, ಈ ಎಲೆನ ನಾನು ಕಿತ್ಬಿಟ್ಟೆ, ಈಗ ನೋಡೋಕ್ಕೆ ಸ್ವಲ್ಪ ಹಸಿರುವಾಗಿದೆ. ನೆಕ್ಸ್ಟ್ ವಾರ ನೀವು ಬಂದು ನೋಡಿ ಈ ಎಲೆ ಏನಾಗಿರ್ತದೆ. ನಾನು ಹೇಳ್ತೀನಿ, ಒಂದು ವೇಳೆ ಇವತ್ತು ನಾವು ಸಭೆಯಿಂದ ದೂರ ಇರ್ಬೋದು, ವಾಕ್ಯದಿಂದ ದೂರ ಇರ್ಬೋದು, ನೋಡೋಕ್ಕೆ ಇವತ್ತು ನೀನು ಹಸಿರವಾಗಿರ್ಬೋದು, ಆದರೆ ಇದಕ್ಕೆ ಬೇರಿಲ್ಲ, ರೂಟ್ ಇಲ್ಲ, ಇದಕ್ಕೆ ನೀರು ಹೋಗೋದಿಲ್ಲ, ಆಹಾರ ಹೋಗೋದಿಲ್ಲ, ಇದಕ್ಕೆ ಹೊರಗಡೆ ಸೂರ್ಯನ ಬೆಳಕಿದ್ರು, ಆದರೆ ಇದು ಸತ್ತಿರೋದ್ರಿಂದ ಇದ್ರೊಳಗಡೆ ಏನು ಹೋಗೋದಿಲ್ಲ. ಈ ಸಭೆ ನಾನು ಹೇಳ್ತೀನಿ, ಇವತ್ತು ಅಪ್ಪ ಹೇಳ್ತಿದ್ದಾರೆ, ನೀನು ಹಿಂತಿರುಗಿ ನೀನು ಬಾ, ನಾನು ನಿನ್ನನ್ನು ಕರೀತಿದ್ದೇನೆ, ಕರೆದಂಥ ನಿನ್ನ ಸ್ಥಾನಕ್ಕೆ ನಾನು ನಿನ್ನ ಎಲ್ಲಿಗೆ ಕರೆದನೋ ನಿನಗೆ ಕೊಡಲ್ಪಟ್ಟದ ಜವಾಬ್ದಾರಿಗೆ ಹಿಂತಿರುಗಿ ಬಾ. ವಾಕ್ಯದಲ್ಲಿ ಬರೆದಿದೆ, ಆತನು ನನಗೆ ಮಗನ ಸ್ಥಾನವನ್ನು ಕೊಟ್ಟು, ವಾಕ್ಯದಲ್ಲಿ ಬರೆದಿದೆ, ತಿರುಗಾ ಆತನ ದೇಹದಲ್ಲಿ ಆತ ನಮ್ಮನ್ನು ಸೇರಿಸ್ಕೊಂಡಿರೋದ್ರಿಂದ ಸಭೆ ನಾನು ಹೇಳ್ತೀನಿ, ಇವತ್ತು ನಾವು ಕ್ರಿಸ್ತನ ವಾಕ್ಯದಲ್ಲಿ ನಾವು ಬೇರೂರಲ್ಲಾಗಿ ನಾವು ಕಾಣಲ್ಪಡಬೇಕು. ನೀನು ಕ್ರಿಸ್ತನಲ್ಲಿ ಬೇರೂರಲ್ಪಟ್ಟಾಗ ನಿನಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ, ನಾನು ಎಷ್ಟು ಚಂದವಾಗಿ, ಎಷ್ಟು ಹಸಿರಾಗಿ, ನನ್ನ ಆಹಾರವು ಎಷ್ಟು ಬರಬೇಕೋ. ಯಾವಾಗ ನೀನು ಕ್ರಿಸ್ತನಲ್ಲಿ ಬೇರೂರಲ್ಪಡ್ತೀಯೋ ನಿನ್ನ ಆಹಾರವು, ನಿನ್ನ ಅಗತ್ಯಗಳು, ನಿನ್ನ ಆಶೀರ್ವಾದವು ಟೈಮಿಗೆ ಬರ್ತಾ ಇರುತ್ತದೆ. ಒಂದು ಸತಿ ಕ್ರಿಸ್ತನ ದೇಹದಿಂದ ನೀನು ದೂರ ಹೋಗಲ್ಪಟ್ಟಾಗ, ನೀನು ಬೇರೂರದೆ ಪಡೆದೇ ಹೋದಾಗ
ನಿನಗೆ ಬೇಕಾಗಿರುವಂಥ ಆಶೀರ್ವಾದವು, ನಿನ್ನ ಅಗತ್ಯಗಳು, ಕ್ರಿಸ್ತನ ಪ್ರೀತಿ ನಿನ್ನನ್ನು ಟೈಮ್ ಟು ಟೈಮ್ ಸಂಧಿಸೋದಿಲ್ಲ. ಆತ ನಿನ್ನ ಪ್ರೀತಿ ಮಾಡಲ್ಲ ಅಂತ ನಾನು ಹೇಳ್ತಿಲ್ಲ, ಆತ ನಿನ್ನನ್ನು ಪ್ರೀತಿ ಮಾಡ್ತಿದ್ದಾನೆ. ಆದ್ದರಿಂದ ಆ ಪ್ರೀತಿನ ಸ್ವೀಕರಿಸುವಂಥ ಮನಸ್ಸು ನನ್ನಿಲ್ಲ. ಯಾಕಂದರೆ ನಿನ್ನ ಆತ್ಮೀಕವಾದ ಕಣ್ಣು ಮುಚ್ಚಲ್ಪಟ್ಟಿದೆ. ವಾಕ್ಯದ ಹೇಳುತ್ತೆ, ನೀನು ಜೀವವುಳ್ಳ ವಾಕ್ಯವನ್ನು ಮಾತಾಡು, ಅದು ಹಾಗೆ ಆಗುತ್ತದೆ. ನನ್ನ ಕಣ್ಣು ಮುಚ್ಚಲ್ಪಟ್ಟಿರೋದ್ರಿಂದ ನಾನು ಹೇಳ್ತೀನಿ ಆಗಲ್ಲ ಆಗಲ್ಲ, ಯಾರಿಂದನೂ ಆಗಲ್ಲ 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 ಅಂತೇಳಿ ನೆಗೆಟಿವ್ ಆದ ಮಾತು. ಯಾಕಂದರೆ ನಾನು ಕ್ರಿಸ್ತನ ಬಿಟ್ಟು ಲೋಕದಲ್ಲಿ ಬೇರೂರಲ್ಪಟ್ಟದ್ರಿಂದ ನನ್ನ ಮಾತು ಬದಲಾಯಿತು, ನನ್ನ ದೃಷ್ಟಿ ಬದಲಾಯಿತು, ಅಪನಂಬಿಕೆ ಬಂದ್ಬಿಡುತ್ತೆ. ಅದೇ ಕ್ರಿಸ್ತನಲ್ಲಿ ನಾನು ಬೇರೂರಲ್ಪಟ್ಟಾಗ ನಂಬಿಕೆಯಿಂದ ನಂಬಿಕೆಗೆ, ಮಹಿಮೆಯಿಂದ ಮಹಿಮೆಗೆ, ಪ್ರಭಾವದಿಂದ ಪ್ರಭಾವಕ್ಕೆ, ಐಶ್ವರ್ಯದಿಂದ ಐಶ್ವರ್ಯಕ್ಕೆ, ಆಶೀರ್ವಾದದಿಂದ ಆಶೀರ್ವಾದಕ್ಕೆ, ಅಭಿಷೇಕದಿಂದ ಅಭಿಷೇಕಕ್ಕೆ ಹೋಗ್ತಾನೇ ಇರ್ತೀವಿ. ಹಲ್ಲೆಲೂಯಾ. ಇವತ್ತು ನಾವು ಕ್ರಿಸ್ತನದಲ್ಲಿ ಬೇರೂರಲ್ಪಟ್ಟರೆ ಮಾತ್ರವೇ ಆತನಲ್ಲಿ ನೇಮಿಸಲ್ಪಟ್ಟಂಥ ಸಂಪೂರ್ಣವಾದ ಆಶೀರ್ವಾದವು, ಅಭಿಷೇಕವು ಎಲ್ಲವೂ ಕ್ರಿಸ್ತನ ನಮ್ಮ ದೇಹದಲ್ಲಿ ನಾವು ಸೇರಲ್ಪಟ್ಟದ್ರಿಂದ, ಕ್ರಿಸ್ತನೇ ತಲೆಯಾಗಿರೋದ್ರಿಂದ ಆ ಅಭಿಷೇಕವು ಈ ದೇಹದ ಮೇಲೆ ಸಂಪೂರ್ಣವಾಗಿ ಅದಿಳಿಯಲ್ಪಡುತ್ತದೆ. ವಾಕ್ಯದಲ್ಲಿ ಚೆನ್ನಾಗಿ ಬರೆದಿದೆ, ನೀವು ನನ್ನನ್ನು ಬಿಟ್ಟು ಏನನ್ನೂ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಪಕ್ಕದಲ್ಲಿರೋರು ನೋಡಿ ಹೇಳಿ, ಪಕ್ಕದಲ್ಲಿರೋರನ್ನ ಕೈ ಇಟ್ಕೊಂಡು ಸ್ವಲ್ಪ ಜೋರಾಗಿ ಹೇಳಿ, ನೀವು ಯೇಸು ಇಲ್ಲದೆ ಏನನ್ನು ಮಾಡೋಕ್ಕಾಗಲ್ಲ. ನೀವು ಯೇಸು ಇಲ್ಲದೆ ಏನನ್ನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ನಿಮ್ಮ ಜೋಬ್ಗಳಲ್ಲಿ ಕೈ ಇಟ್ಟು ಹೇಳ್ರಿ, ನಿಮ್ಮ ಪರ್ಸು ಬ್ಯಾಂಕ್ಗೆ ಹೇಳಿ, ನಾನು ಯೇಸು ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ನಾನು ಹೇಳ್ತಿರೋ ಪಾಯಿಂಟ್ ನಿಮ್ಗೆ ಅರ್ಥ ಆಗ್ತಿದೆಯಾ? ನೀನು ಕ್ರಿಸ್ತನಲ್ಲಿ ಬೇರೂರಿದ್ರೆ ನೀನು ಕಷ್ಟಪಡೋದು ಬೇಕಾಗಿಲ್ಲ, ನೀನು ಕೈ ಮುಟ್ಟಿ ಮಾಡುವಂಥ ಎಲ್ಲವೂ ಸಫಲವಾಗುತ್ತದೆ. ಓಡಿ 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 ದುಡಿಯೋದು ಬೇಕಾಗಿಲ್ಲ, ನೀನು ನಡ್ಕೊಂಡು ಹೋಗುವಂಥ ಪ್ರತಿಯೊಂದು ಜಾಗವು ಹಸಿರಾಗಿ ಮಾರಲ್ಪಡ್ತದೆ. ದೇವರು ಎಸೆಕಿಯೇಲ್ ಪ್ರವಾದಿಗೆ ಹೇಳಿದ್ರು, ನೀನು ಹೋಗು. ಅಲ್ಲೊಂದು ಬೆಟ್ಟದಲ್ಲಿ ಹೋಗ್ತಾನೆ, ಅಲ್ಲಿ ಹೋಗಿ ಅಲ್ಲಿ ನೋಡ್ತೀವಿ ಬರೀ ಎಲುಬು ಕೂಡುಗಳಿದ್ವು. ಅದನ್ನು ನೋಡಿ ನೀನು ಮಾತಾಡು. ಸಂಶಯ ಪಡಲಿಲ್ಲ, ಡೌಟ್ ಪಡಲಿಲ್ಲ, ವಾಕ್ಯವನ್ನು. ಯಾಕಂದರೆ ಅವನು ಕ್ರಿಸ್ತನ ವಾಕ್ಯದಲ್ಲಿ ಬೇರೂರಲ್ಪಟ್ಟಿದ್ದ. ನಿನ್ನ ಕರ್ತನ ವಾಕ್ಯದಲ್ಲಿ ಬೇರೂರಲ್ಪಟ್ಟಾಗ ನಿನ್ನಲ್ಲಿ ಇರುವಂಥ ಒಂದು ಅಭಿಷೇಕವು ಅದು ವ್ಯತ್ಯಾಸವಾಗಿರ್ತದೆ. ಅದು ಮರುಭೂಮಿಯಾಗಿದ್ರು ನೀನು ಕರ್ತನ ವಾಕ್ಯವನ್ನು ನೋಡಿ ನುಡಿಯುವಂಥ ಮನುಷ್ಯನಾಗಿ ನೀನು ಕಾಣಲ್ಪಡ್ತೀಯ. ಇಲ್ಲದಿದ್ದರೆ ಹೇಗಿರ್ತದಂದರೆ, ಒಂದು ಕಾಡಲ್ಲಿ ಒಂದು ಸಿಂಹ ಮರಿಯಾಕಿತಂತೆ. ಅದೇನೋ ಒಂದು ದಿವಸ ಕಾಡಲ್ಲಿ ಬೆಂಕಿ ಎತ್ಕೊಂಡಾಗ ಆ ಸಿಂಹದ ಮರಿ ಕುರಿ ಮರಿಗಳ ಜೊತೆ ಹೋಗಿ ಸೇರ್ಕೊಂಡ್ಬಿಡ್ತು. ಅಂದರೆ ಎಲ್ಲ ಪ್ರಾಣಿಗಳು ಹೋಗ್ಬಿಟ್ಟು ಅವು ಉಳ್ಕೊಂಡಿದ್ದು ಬರೀ ಸಿಂಹ ಮರಿ ಸಣ್ಣದಾಗಿದ್ದಾಗಲೇ ಹಂಗೆ ದಾರಿ ತಪ್ಪಿಟ್ಟು ಕುರಿಗಳ ಜೊತೆಗೆ ಅದು ಬೆಳೀತಾ ಇತ್ತು. ಆ ಸಿಂಹಕ್ಕೆ ಗೊತ್ತಿಲ್ಲ ನಾನು ಸಿಂಹದ ಅಂತೇಳಿ. ಕುರಿಗಳ ಜೊತೆಗೇ ಸೌಂಡ್ ಮಾಡೋಕ್ಕೆ ವರ್ಷವೆಲ್ಲ ಟ್ರೈ ಮಾಡ್ತಿದ್ದು, ಮ್ಯಾ ಮ್ಯಾ ಅಂತ. ಬರಲೇ ಇಲ್ಲ ಅದಕ್ಕೆ ಸೌಂಡ್. ಸುಮ್ಮನೆ ಕುರಿಗಳ ಜೊತೆಗೆ ಹೋಗೋದು. ಬೇರೆ ಪ್ರಾಣಿಗಳು ಈ ಕುರಿಗಳು ನೋಡಿದಾಗ ತಿನ್ನೋಣ ಅಂತ ಅವ್ರು ನೋಡ್ತಿದ್ರೆ ಸಾಕು, ಅಲ್ಲಿ ಸಿಂಹವ್ರ ಜೊತೆಗಿರೋ ಇವಕ್ಕೆ ಡೌಟ್, ನಾವೇ ಅದನ್ನು ತಿನ್ನೋಕ್ಕೆ ರೆಡಿಯಾಗಿದ್ದೀವಿ, ಈ ಸಿಂಹ ನೋಡ್ರೆ ಅವ್ರ ಜೊತೆಗೆ ಆಯ್ತಲ್ಲ. ಭಾಳ ದಿವಸ ಯೋಚನೆ ಮಾಡಿ 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 ಯಾರು ಹತ್ರಕ್ಕೆ ಬರ್ತಿರ್ಲಿಲ್ಲ. ಕೆಲವು ದಿವಸ ಆಯಿತು, ಈ ಸಿಂಹನೇ ಬೇರೆ ಪ್ರಾಣಿಗಳು ನೋಡಿ ಅದು ಎದುರ್ತಾ ಇತ್ತಂತೆ ಕುರಿಗಳ ಜೊತೆಗೆ. ಕುರಿಗೆ ಓಡಾಯ್ತಂದ್ರೆ ಇದನ್ನು ಓಡೋಗ್ತಿತ್ತು. ಅವಾಗ ಒಂದು ದಿವಸ ಒಂದು ಸಿಂಹ, ದೊಡ್ಡ ಸಿಂಹ ಈ ಸಣ್ಣ ಸಿಂಹನ ಒಂದು ದಿವಸ ಕರಿತಂತೆ ಬಾಯಿಲಿ. ಅದು ಬಂತಂತೆ. ಅದು ಹೇಳ್ತಂತೆ, ನಿನ್ನನ್ನೇ ಈ ನೀರಲ್ಲಿ ನೋಡು. ಅದು ನೋಡ್ತಂತೆ, ನಾನಾಗಿನೇ ಇದ್ದೀನಿ, ಅವುಗಳನ್ನು ನೋಡು. ಅವೆಲ್ಲ ಒಂದೇ ಆಗಿದೆ. ನೋಡ್ರಿ, ಆ ಸಿಂಹಕ್ಕೆ ಗೊತ್ತಿಲ್ಲ ನನ್ನ ಬಣ್ಣವೇ ಬೇರೆ, ನನ್ನ ಕ್ಯಾರೆಕ್ಟರೇ ಬೇರೆ, ನನ್ನ ಕಲರೇ ಬೇರೆ, ನನ್ನ ಗೌರವನೇ ಬೇರೆ, ನನ್ನ ಗರ್ಜನೆನೇ ಬೇರೆ. ಅವಾಗ ದೊಡ್ಡ ಸಿಂಹ ಹೇಳ್ತಂತೆ, ಇವಾಗ ನಾನೊಂದು ಗರ್ಜಿಸ್ತೀನಿ, ಅಲ್ಲಿರುವಂಥ ಎಲ್ಲ ಕುರಿಗಳು ಓಡೋಗ್ತವೆ. ಒಂದೇ ಗರ್ಜನದಲ್ಲಿ ಅಲ್ಲಿರುವಂಥ ಎಲ್ಲ ಪ್ರಾಣಿಗಳು ಓಡೋದು ಅಂತ. ಸಿಂಹ ಹೇಳ್ತಂತೆ, ನೀನು ಸಿಂಹವಾಗಿದೆ ಅಂತ ನಿನಗೆ ಗೊತ್ತಿಲ್ಲ, ಇವತ್ತು ನೀನು ತಿರ್ಗಾ ಸಿಂಹವಾಗಿ ನೀನು ಬದಲಾಗಬೇಕು. ಅವತ್ತೇ ಆ ಸಣ್ಣ ಪ್ರಾಣಿ ಹೇಳ್ತಂತೆ, ಇನ್ಮೇಲೆ ನಾನು ಸಿಂಹದಾಗಿನೇ ನಾನು ಬದುಕ್ತೇನೆ. ಹಲ್ಲೆಲೂಯಾ. ಅಷ್ಟು ವರ್ಷ ರಾಂಗ್ ಆದ ಲೊಕೇಶನಲ್ಲಿ ಇದ್ದಕ್ಕೆ ಅದ ಪ್ರಾಬ್ಲಮ್. ಇವತ್ತು ನೀವು ಯಾವ ಲೊಕೇಶನಲ್ಲಿದ್ದೀರಾ, ಯಾವುದಲ್ಲಿ ನೀನು ಬೇರೂರಲ್ಪಟ್ಟಿದ್ಯಾ? ನಿನ್ನ ಕ್ರಿಸ್ತನ ವಾಕ್ಯದಲ್ಲಿ ಬೇರಲ್ಪಟ್ಟಾಗ ನಿನ್ನ ಗರ್ಜನೆಯೇ ಅದು ಗಂಭೀರವಾಗಿರ್ತದೆ. ನಿನ್ನ ಗರ್ಜನೆ ಕರ್ತನ ವಾಕ್ಯದಿಂದ ತುಂಬಲ್ಪಟ್ಟಿರ್ತದೆ.
ಯಾಕಂದ್ರೆ ಮಾತಾಡುವಂಥ ಮಾತು ನಿನ್ನದಲ್ಲ, ಆತನ ಮುಖಾಂತರವಾಗಿ ಬರುವಂಥ ಪ್ರತಿಯೊಂದು ಮಾತು ನಿನ್ನ ಮುಖಾಂತರವಾಗಿ ಬರೋದ್ರಿಂದ, ಆತನೇ ನುಡಿದದಾಗಿ ಇರೋದ್ರಿಂದ ಎಲ್ಲ ಕಾರ್ಯಗಳು ಸಫಲವಾಗುತ್ತದೆ. ಯಾವ ಅಡ್ಡಿತಡ್ಡೆಗಳು ಇರೋದಿಲ್ಲ. ಯಾಕಂದ್ರೆ ನೀನು ಕ್ರಿಸ್ತನಲ್ಲಿ ಬೇರೂರಲ್ಪಟ್ಟಿರೋದ್ರಿಂದ. ನೀನು ಯಾವಾಗ ಕ್ರಿಸ್ತನದಲ್ಲಿ ಬೇರೂರಲ್ಪಡ್ತೀಯೋ, ವಾಕ್ಯದಲ್ಲಿ ಬರೆದಿದೆ, ನಾನೊಂದು ವಾಕ್ಯವನ್ನು ಹೇಳ್ತೀನಿ. ಕೀರ್ತನೆ 1ನೇ ಅಧ್ಯಾಯ ಅದರಲ್ಲಿ 3-4 ಓದ್ಕೊಳ್ಳೋಣವಾ? ಕೀರ್ತನೆ 1:3-4. ಕೀರ್ತನೆ 1ನೇ ಅಧ್ಯಾಯ ಅದಲ್ಲಿ ಬರೆಯಲ್ಪಟ್ಟಂತಹ 3-4. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬಳಿಯಲ್ಲಿ ಬೆಳೆದಿರುವ ಮರದಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಕಾಲದಲ್ಲಿ ಫಲವನ್ನು ಕೊಡುತ್ತದಲ್ಲ. ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಕಾರ್ಯಗಳು ಎಲ್ಲವೂ ಸಫಲವಾಗುವುದು. ನೀವು ಅದೇ 2ನೇ ವಚನ ಸ್ವಲ್ಪ ಮೇಲ್ನೋಟವಾಗದಿಲ್ಲತ್ತೆ. ಹಗಲು ಇರಲು ಕರ್ತನ ವಾಕ್ಯವನ್ನು ಧ್ಯಾನ ಮಾಡುವನು ಎಷ್ಟೋ ಧನ್ಯನು. ನೀತಿವಂತನಿಗೆ ಚೆನ್ನಾಗಿ ಗೊತ್ತು, ನನ್ನ ಹತ್ರ ಏನಿದೆಯೋ ಇಲ್ವೋ, ಕರ್ತನ ವಾಕ್ಯವು ನನ್ನರಿಂದ, ಈ ಲೋಕವು ಭೂಮಿಯನ್ನು ಸೃಷ್ಟಿ ಮಾಡಿದ ಕರ್ತನೇ ನನ್ನ ಸಂಗಡದಿಂದ, ಇಲ್ಲಿರುವಂಥ ಯಾವವು ನನಗೆ ಲೆಕ್ಕಕ್ಕೆ ಬರೋದಿಲ್ಲ. ಚೆನ್ನಾಗಿ ಬರೆದಿದೆ, ಆತನ ಎಲೆಗಳು ಬಾಡೋದೇ ಇಲ್ಲ. ಆತನ ಕೈ ಮುಟ್ಟುವಂಥ ಕಾರ್ಯಗಳು ಎಲ್ಲವೂ ಸಫಲವಾಗುತ್ತದೆ. ಆತನು ಮಾಡುವಂಥ ಪ್ರತಿಯೊಂದು ಕಾರ್ಯವು 100% ಸಕ್ಸಸ್ ಆಗಿ ಆಗುತ್ತದೆ. ಬಿಕಾಸ್ ಐ ಆಮ್ ರೂಟೆಡ್ ಇನ್ ಕ್ರೈಸ್ಟ್. ನಾನು ಆತನದಲ್ಲಿ ಬೇರೂರಲ್ಪಟ್ಟಿರೋದ್ರಿಂದ, ಆತನ ಸಂಕಲ್ಪ ತಕ್ಕ ಹಾಗೆ ನಾನು ನಡೀತಿರೋದ್ರಿಂದ, ಆತನ ಯೋಜನೆಗೆ ತಕ್ಕ ಹಾಗೆ ನಾನು ನಡೀತಿರೋದ್ರಿಂದ, ಆತನ ಮಾರ್ಗದಲ್ಲಿ ನಾನು ನಡೀತಿರೋದ್ರಿಂದ, ಆತನೇ ನನ್ನ ಕುರುಬನಾಗಿರೋದ್ರಿಂದ, ಆತನೇ ನನ್ನ ತಂದೆ ಆಗಿರೋದ್ರಿಂದ, ಆತನೇ ನನ್ನ ಎಲ್ ಶಡಾಯ್ ದೇವರು ಆಗಿರೋದ್ರಿಂದ, ಆತನ ನೀರಿನ ಕಾಲುವೆ ಬಳಿಗೆ ಆತನ ತನ್ನ ಕುರಿಗಳನ್ನು ನಡೆಸ್ತಾನೆ. ಇರುವಂಥ ಜಾಗದಲ್ಲಿಯೇ ತನ್ನ ಕುರಿಗಳನ್ನು ನಡೆಸ್ಕೊಂಡು ಹೋಗ್ತಾನೆ. ಅವ ವಾಕ್ಯದಲ್ಲಿ ಬರೆದಿದೆ, ಅಂಥ ಮರಗಳು ಅದರ ಎಲೆಗಳು ಬಾಡೋಗೋದೇ ಇಲ್ಲ. ಯಾಕಂದ್ರೆ ಆ ನೀರಿರುವಂಥ ಜಾಗ ಯೇಸುವೇ ಆತನ ನೀರಾಗಿರೋದ್ರಿಂದ, ಆತನನ್ನು ಬೆಳೆಸುತ್ತಾ 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 ಮರವಾಗಿ, ಗಿಡವಾಗಿ ಅಲ್ಲ, ಮರವಾಗಿ. ನಾನು ಇನ್ನೊಂದು ವಾಕ್ಯ ಹೇಳ್ತೀನಿ, ಓದ್ಕೊಳ್ಳೋಣ. ಯೆರೆಮೀಯ ಬೇಡ ಕೀರ್ತನೆ 92 ಅದರಲ್ಲಿ ಬರೆಯಲ್ಪಟ್ಟಂತ 12ನೇ ವಚನ, 12, 13, 14 ಓದ್ಕೊಳ್ಳೋಣ. ಕೀರ್ತನೆ 92, 12, 13, 14. ನೀತಿವಂತನು ಖರ್ಜೂರದ ಮರದಂತೆ ಬೆಳೆಯುವರು. ಖರ್ಜೂರ ಮರದಂತೆ ಆತನು ಬೆಳೆಯುವನು. ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು. ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಸಸಿಯಲ್ಲಿ ನಡಲ್ಪಡಬೇಕು, ದೇವರ ಆಲಯದಲ್ಲಿ. ಇವತ್ತು ನಾವೇ ಆಲಯವಾಗಿರೋದ್ರಿಂದ, ಇವತ್ತು ಯೇಸು ನಮ್ಮ ಒಳಗಡೆ ಇರೋದ್ರಿಂದ, ಈ ಸಸಿ ಕ್ರಿಸ್ತನದಲ್ಲಿ ಬೇರೂರಲ್ಪಡಬೇಕು. ಚೆನ್ನಾಗಿ ವಾಕ್ಯದಲ್ಲಿ ಬಂದಿದೆ, ಅಂಥ ಮರಗಳು ಲೆಬನೋನ್ ಮರದ ಹಾಗೆ. ಯಾಕೆ ಲೆಬನೋನ್ ಮರ ಅಂದರೆ, ಲೆಬನೋನ್ ಮರ ಭಾಳ ಎತ್ತರವಾದದ್ದು, ಭಾಳ ಉದ್ದವಾದದ್ದು. ಅದರದ ರೂಟ್ಸ್, ಅದರದ ಬೇರು ಫುಲ್ ಆಳವಾಗಿ ಹೋಗಿರ್ತದೆ. ಇದು ವಾಕ್ಯದಲ್ಲಿ ಚೆನ್ನಾಗಿ ಬರೆದಿದೆ. ಇವತ್ತು ನಾವು ನೀತಿವಂತನು ಅಂತ ಏನ್ ಮಾಡ್ತಾನಂತ ಹೇಗೆ ಬರೆದಿದೆ? 12ನೇ ವಚನದಲ್ಲಿ, ನೀತಿವಂತನು ಖರ್ಜೂರ ಮರದಂತೆ. ಖರ್ಜೂರ ಮರ ಮರುಭೂಮಿಯಲ್ಲಿ ಬೆಳೆದ್ರೂ ಅದರ ಫಲವನ್ನು ಅದು ಕೊಡುತ್ತದೆ. ನೀವು ನೋಡ್ಬೋದು, ಇಂಡಿಯಾದಲ್ಲಿ ನಮಗೆ ಖರ್ಜೂರ ಮರ ಅಷ್ಟಿಲ್ಲ, ಬಟ್ ಸೌದಿ ಅರೇಬಿಯಾ, ದುಬೈ ಆ ದೇಶದಲ್ಲಿ ನೀರು ಕಮ್ಮಿ, ಆದರೆ ಅವರೇ ಈ ಖರ್ಜೂರ ಹಣ್ಣುಗಳನ್ನ ಏನು ಮಾಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ. ಇದು ವಾಕ್ಯದಲ್ಲಿ ಬರ್ತಿದೆ, ನೀನು ಮರುಭೂಮಿಯಲ್ಲಿ ಇದ್ರು ನೀನು ನನ್ನಲ್ಲಿ ಬೇರೂರಲ್ಪಟ್ಟಿರೋದ್ರಿಂದ ಖರ್ಜೂರ ಮರವಾಗಿ ನೀನು ಬೆಳೆಯಲ್ಪಡ್ತೀಯ. ನಿನಗೆ ಯಾವ ಔಟ್ಸೋರ್ಸ್ ಬೇಕಾಗಿಲ್ಲ, ಹೊರಗಡೆಯಿಂದ ನಿನಗೇನು ಬೇಕಾಗಿಲ್ಲ. ಜೀವವುಳ್ಳ ನದಿಗಳು ನಿನ್ನ ಹೊಟ್ಟೆಗಳಿಂದ ಹರಿದು ಬರ್ತಿರೋದ್ರಿಂದ, ನಾನೇ ನಿನಗೆ ಜೀವವಾಗಿರೋದ್ರಿಂದ ನಿನ್ನ ಹೊಟ್ಟೆ ಒಳಗಡೆ ಜೀವವನ್ನು ಅನುಗ್ರಹಿಸುತ್ತೇನೆ, ಜೀವವನ್ನು ಬರಮಾಡ್ತೇನೆ. ವಾಕ್ಯದಲ್ಲಿ ಬರ್ತಿದೆ, ಖರ್ಜೂರ ಹಣ್ಣಾಗಿ ಆ ಮರದಂತೆ ನೀವಿದ್ದೀರಿ. ಎಲ್ಲ ಹಣ್ಣಿಗಿಂತ ಹಣ್ಣು ಭಾಳ ಕಾಸ್ಟ್ಲಿ. ಎಷ್ಟು ಹಣ್ಣುಗಳು ನಾವು ನೀರು ಹಾಕಿ ಬೆಳೆಸ್ತೀವಿ, ಆದರೆ ಅದಕ್ಕಿಂತಲೂ ಮೇಲಾಗಿ ಹಣ್ಣು ಭಾಳ ಕಾಸ್ಟ್ಲಿ.
ಆಗ ಯೋಚನೆ ಮಾಡಿ, ನೀತಿವಂತನು ಕೈ ಮುಟ್ಟಿ ಮಾಡಂತ ಎಲ್ಲ ಕೆಲಸವು ಖರ್ಜೂರ ಮರವಾಗಿತ್ತಂದರೆ ಅದರ ಫಲಗಳು ಇನ್ನೂ ಎಷ್ಟು ಕಾಸ್ಟ್ಲಿ ಆಗಿರ್ಬೋದು. ಇವತ್ತು ನಮ್ಮನ್ನು ತಾನೇ ದೇವರ ದೃಷ್ಟಿಯಲ್ಲಿ ನಾವು ಏನಂತ ನಾವು ಎನಿಸ್ತಿದ್ದೀವಿ, ನಾವು ಎಂಥವರು? ಕರೆಕ್ಟ್, ನಾವು ಗಣನೆಗೆ ಬಾರದಂತ ನಮ್ಮನ್ನು ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಟ ಆತನಿಗೆ ಇವತ್ತು ದೇವಸ್ವಾಮಿ ಹೇಳ್ತಾರೆ, ಇನ್ನು ಮೇಲೆ ನೀನು ನಿನ್ನನ್ನು ಕೀಳಾಗಿ ನೆನೆಸ್ಕೋಬೇಡ, ನಾನೇ ನಿನ್ನ ಸಂಗಡ ಇರೋದ್ರಿಂದ ನೀನು ಮರುಭೂಮಿಯಲ್ಲಿ ಹಾಕಲ್ಪಟ್ರು, ದಗ ಉರಿಯುವಂಥ ಬೆಂಕಿಯಲ್ಲೇ ಹಾಕಲ್ಪಟ್ರು ನೀನು ಸುಟ್ಟೋಗದಂತೆ, ಮರುಭೂಮಿಯಲ್ಲೇ ಇದ್ರೂ ನಿನ್ನ ಹಣ್ಣುಗಳು ನಿನ್ನ ಫಲಗಳು ಖರ್ಜೂರ ಮರದಾಗಿ ಏನಾಗುತ್ತದೆ, ಹೆಚ್ಚಾಗಿ ಫಲವನ್ನು ಅದೇ ವಾಗ್ದಲ್ಲಿ ಬರೆದಿದೆ, ಕೆಳಗಡೆ ವಾಗ್ದಲ್ಲಿ ಬರೆದಿದೆ, ನೀನು ದೇವರ ಆಲಯದಲ್ಲಿ ಸಸಿಯಾಗಿ ನಡಲ್ಪಟ್ಟಿರೋದ್ರಿಂದ. ಇಂಪಾರ್ಟೆಂಟ್, ಕರ್ತನ ವಾಕ್ಯದಲ್ಲಿ ಸಸಿಯಾಗಿ ನಡಲ್ಪಡಬೇಕು. ಬ್ರದರ್, ಒಂದು 5 ವರ್ಷ ಆಗಲಿ, ನಮ್ಮ ಹೆಂಡತಿಗೆ ಸರಿ ಆಗಲಿ, ಅವರಿಗೆ ಚೆನ್ನಾಗಲಿ, ಆಮೇಲೆ ಬೈಬಲ್ ಓದ್ತೀನಿ, ಆಮೇಲೆ ನಾನು ನಂಬ್ತೀನಿ. ಗಿಡವಾಗಿ ಬಗ್ಗದು ಮರವಾಗಿ. ಅದರ ವಾಕ್ಯದಲ್ಲಿ ಬರೆದಿದೆ, ನೀನು ಎಷ್ಟೇ ಕಠಿಣವಾದ ಮನುಷ್ಯನಾಗಿದ್ರು ಕರ್ತನ ವಾಕ್ಯವು ನುಡಿತಾ 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 ಅದು ಗಿಡವಾಗಿ ಬಗ್ದಿದ್ರೂ ಪರವಾಗಿಲ್ಲ, ಅದು ಮರವಾಗಿದ್ರು ಕರ್ತನ ವಾಕ್ಯವನ್ನು ನುಡಿತಾ 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 ಅದು ಬಗ್ಗೇ ಬಗ್ಗುತ್ತದೆ. ಅದಕ್ಕಂತೇಳಿ ನಾವು ಬಂಡಾಟ ಮಾಡ್ಕೊಂಡು ನಮ್ಮ ಮನಸ್ಸನ್ನ ಕಲ್ಲು ಮಾಡ್ಕೊಂಡ್ರೆ ಅದು ದೇವ್ರು ನೆನೆಸಿದ ಟೈಮಲ್ಲಿ ಆಗುತ್ತೆ ಹೊರತು, ನಾನು ಹೇಳ್ತೀನಿ ಅಲ್ಲಿವರೆಗೂ ನಾವು ಏನು ಹೇಳೋದು, ಕಷ್ಟವನ್ನು ಅನುಭವಿಸ್ತಿರ್ತೀವಿ. ವಾಕ್ಯ ಬರೆದಿದೆ, ಆತನ ಎಂದಿಗೂ ಯಾರನ್ನು ಫೋರ್ಸ್ ಮಾಡೋದೇ ಇಲ್ಲ. ಚರ್ಚಿಗೆ ಬಾ, ನೀನು ವಾಕ್ಯ ಓದು, ಪ್ರೇಯರ್ ಮಾಡು. ವಾಕ್ಯದಲ್ಲಿ ಬರೆದಿದೆ, ಹಗಲು ಇರಲು ವಾಕ್ಯನೋ ಧ್ಯಾನ. ಅವ್ನು ಏನಿಗಿರ್ತಾನಂದರೆ ನೀರಿನ ಬಳಿಯಲ್ಲಿ ಬೆಳೆಯಲ್ಪಟ್ಟಂಥ ಮರದಾಗಿರ್ತಾನೆ. ಕೆಲವು ಮರಗಳು ನೋಡಿ, ಅದು ಅನುದಿನವೂ ನೀರು ಆಗ್ತಾ ಇರೋದ್ರಿಂದ, ಅದು ನೀರಿನ ಕಾಲುವೆ ಬೆಳೆಯಲ್ಪಟ್ಟದ್ರಿಂದ ಆ ಮರವು ಹಸಿರಾಗಿರ್ತದೆ. ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ಅದರ ಫಲಗಳನ್ನು ಕೊಡ್ತಾನೇ ಇರ್ತದೆ. ಅದಕ್ಕೆ ಯಾವ ಚಿಂತೆ ಇಲ್ಲ, ಅದಕ್ಕೆ ಯಾವ ಕೊರತೆ ಇಲ್ಲ, ಅದಕ್ಕೆ ಯಾವ ಕಣ್ಣೀರಿಲ್ಲ. ಅದಕ್ಕೆ ಗೊತ್ತು, ನನ್ನ ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ಯೆಹೋವನು ನನಗಾಗಿ ಕಳಿಸಲ್ಪಟ್ಟಂಥ ನೀರು ನನ್ನ ಕಾಲತ್ರನೇ ಇದೆ. ಹಲ್ಲೆಲೂಯಾ. ನೀನು ಕ್ರಿಸ್ತನಲ್ಲಿ ಬೇರೂರಲ್ಪಟ್ಟದ್ರಿಂದ ನೀನು ಯಾವ ಎಫರ್ಟ್ ಹಾಕೋದು ಬೇಕಾಗಿಲ್ಲ. ಆತನೇ ನಿನ್ನನ್ನು ಬೆಳೆಸುತ್ತಾನೆ, ಆತನೇ ನಿನ್ನನ್ನು ನಡೆಸುತ್ತಾನೆ. ವಾಕ್ಯದಲ್ಲಿ ಬರೆದಿದೆ, ಈಗ ನಾನು ನಿಮಗೆ ಒಂದು ಸಹಾಯಕನು ಕಳಿಸ್ತಾನೆ, ಆ ಸಹಾಯಕನು ನಿನ್ನನ್ನು ಎಲ್ಲ ವೇಳೆಯಲ್ಲಿ, ಎಲ್ಲ ರೀತಿಯಲ್ಲಿ, ಎಲ್ಲ ಮಾರ್ಗದಲ್ಲಿ, ಎಲ್ಲ ಸಮಯದಲ್ಲಿ ನಿನ್ನನ್ನು ಆತನ ಏನು ಮಾಡ್ತಾನೆ, ನಡೆಸುತ್ತಾನೆ. ಇಲ್ಲಿ ವಾಕ್ಯದಲ್ಲಿ ಚೆನ್ನಾಗಿ ಬರೆದಿದೆ, 13ನೇ ವರ್ಷದಲ್ಲಿ ದೇವರ ಆಲಯದಲ್ಲಿ ಸಸಿಯಾಗಿ ನಡೆಯಲ್ಪಟ್ಟು. ನೀನೆಷ್ಟು ಕರ್ತನ ವಾಕ್ಯದಲ್ಲಿ, ಕರ್ತನ ಸಮಯದಲ್ಲಿ ಸಸಿಯಾಗಿ ಬೇರೂರಲ್ಪಡ್ತೀಯೋ, ನಾನು ಹೇಳ್ತೀನಿ, ನೀನು ಕೈ ಮುಟ್ಟಿ ಮಾಡೋದು ಎಲ್ಲವೂ ಸಫಲ ಆಗುತ್ತದೆ. ಯಾಕೆ ಇವತ್ತು ಭಾಳ ಜನಗೆ ಇನ್ನೂ ಕಷ್ಟದಲ್ಲೇ ಇದ್ದಾರೆ, ಅದೇ ಕಣ್ಣೀರಲ್ಲಿದ್ದಾರೆ. ಅವರ ಜೀವಿತ ಯಾಕೆ ಬದಲಾಗ್ತಿಲ್ಲ? ಅವರು ಕ್ರಿಸ್ತನದಲ್ಲಿ ಬೇರೂರಲ್ಪಡದೆ ಬಿಟ್ಟು ಬೇರೆ ಯಾವುದ್ರಲ್ಲೋ ಬೇರೂರಲ್ಪಟ್ಟಿದ್ದಾರೆ. ಯಾವುದರಲ್ಲಿ? ಚಿಂತೆಯಲ್ಲಿ ಮುಳುಗಿ ಹೋಗಿದ್ದಾರೆ. ವಾಕ್ಯದಲ್ಲಿ ಬರೆದಿದೆ, ನಿಮ್ಮ ಚಿಂತೆಯನ್ನು, ನಿಮ್ಮ ಕಷ್ಟವನ್ನು ಎಲ್ಲವನ್ನು ಯಾರ ಮೇಲೆ ಹಾಕಿ? ನನ್ನ ಮೇಲೆ ಹಾಕಿ. ನಾನೇನು ಮಾಡ್ತೀನಿ? ಅದಕ್ಕೆ ಒಳ್ಳೆಯದನ್ನು ಮಾಡಿ ಎಲ್ಲವನ್ನು ಏನು ಮಾಡ್ತೀನಿ ನಾನು? ವಾಕ್ಯದಲ್ಲಿ ಬರೆದಿದೆ, ಕಷ್ಟಪಡುವವರೇ, ಮೊರೆ ಹೊತ್ತುವವರೇ, ಕಣ್ಣೀರಲ್ಲಿರೋರೇ, ನೀವು ನನ್ನ ಬಳಿಗೆ ಬರ್ರಿ, ನಾನು ನಿಮಗೇನು ಮಾಡ್ತೀನಿ? ವಿಶ್ರಾಂತಿ ಕೊಡುವೆನು, ಸಮಾಧಾನ ಕೊಡುವೆನು, ಶಾಂತಿಯನ್ನು ಕೊಡುವೆನು. ಇವತ್ತು ನಾವು ಇದನ್ನು ಬಿಟ್ಟು ಬೇರೆ ಯಾವುದರಲ್ಲೋ ಬೇರೂರ್ತಾ ಇದ್ದೀವಿ. ನಮ್ಮ ಪ್ರಾಬ್ಲಮ್ಸಲ್ಲಿ, ನಮ್ಮ ಟೆನ್ಷನಲ್ಲಿ, ನಮ್ಮ ಕಣ್ಣೀರಲ್ಲಿ, ನಮ್ಮ ಯೋಚನೆಗಳಲ್ಲಿ, ನಮ್ಮ ಚಿಂತದಲ್ಲಿ ನಾವು ಯೋಚನೆ ಮಾಡ್ತಾ ಇರೋದ್ರಿಂದ ನಾನು ಕರ್ತನ ವಾಕ್ಯದಲ್ಲಿ ಬೇರೂರಕ್ಕಾಗ್ತಿಲ್ಲ. ಯಾವಾಗಲೂ ನಾವು ಎಣಿಸ್ಬಾರ್ದು, ಅಯ್ಯೋ ಯಾವಾಗುತ್ತೆ, ಹೆಂಗೆ. ನಾವು ವಾಕ್ಯವನ್ನು ಓದ್ತಾ ಇವಿ, ಕರ್ತನ ವಾಕ್ಯದಲ್ಲಿ ನೆಲೆಗೊಳ್ಳಿ, ಸಭೆಯಲ್ಲಿ ನೆಲೆಗೊಳ್ಳಿ, ಕರ್ತನ ದೇವರ ಆಲಯದಲ್ಲಿ ಸಸಿಯಾಗಿ ನಡೆಯಲ್ಪಟ್ಟು ನೀವು ಬೆಳೀತಾ ಬೆಳೀತಾ ಕೆಳಗಡೆ ಒಂದು ಆಶೀರ್ವಾದ ಓದ್ಕೊಳ್ಳೋಣ. 14ನೇ ವರ್ಷ ಓದ್ಕೊಳ್ಳಿ ಬಂದಿದೆ. ಫಲಿಸುವರು, ಏನಾಗುತ್ತಂತೆ? ಮುಪ್ಪಿನಲ್ಲಿಯೂ ಫಲಿಸುವರು, ಮುಪ್ಪಿನಲ್ಲೂ ಅವ್ರು ಏನಾಗ್ತಾರೆ? ಫಲಗಳನ್ನು ಕೊಡುತ್ತರಾಗಿರ್ತಾರೆ. ಪುಷ್ಟಿಯಾಗಿದ್ದು ಶೋಭಿಸುವರು, ಅವ್ರೇನಾಗಿರ್ತಾರಂತೆ? ಪುಷ್ಟಿಯಾಗಿದ್ದು ಶೋಭಿಸುವರು. ಹೀಗೆ ಅವರು ಯೆಹೋವನ ಸತ್ಯಸಂಧತೆಗೆ ದುಷ್ಟಾಂತರಾಗಿರುವರು. ಆತನೇ ನನ್ನ ಬಂಡೆಯು, ಆತನು ನಿರ್ವಂಚಕನು. ಆಮೆನ್. ಇಲ್ಲಿ ನಾವು ನೋಡ್ತೀವಿ 14ನೇ ವರ್ಷದಲ್ಲಿ ಬರೆದಿದೆ, ಅವರು ಹಸರಾಗಿ, ಫ್ರೆಶ್, ಇಂಗ್ಲಿಷಲ್ಲಿ ಬರೆದಿದೆ, ದೇ ವಿಲ್ ಬಿ ಫ್ರೆಶ್ ಅಂಡ್ ಗ್ರೀನ್.
ನೀನೆಷ್ಟು ಹಸಿರಾಗಿರ್ತೀಯೋ ಅಷ್ಟು ಕರ್ತನಲ್ಲಿ ಬೇರೂರಲ್ಪಟ್ಟಿದೆಯಾ. ಎಷ್ಟು ಯೌವನದಿಂದ ಯೌವನಕ್ಕೆ, ಶಕ್ತಿಯಿಂದ ಶಕ್ತಿಗೆ, ಮಹಿಮೆಯಿಂದ ಮಹಿಮೆಗೆ ಹೋಗ್ತಾ ಇರ್ತೀಯೋ, ಇದು ಏನು ತೋರಿಸುತ್ತೆ? ನೀನು ಕ್ರಿಸ್ತನದಲ್ಲಿ ಆಳವಾಗಿ ಬೇರೂರಲ್ಪಟ್ಟಿದೆಯಾ. ಸಭೆ, ನಾನು ಹೇಳ್ತೀನಿ, ಆತನನ್ನು ಬಿಟ್ಟು ನಾವು ಏನನ್ನು ಮಾಡೋಕ್ಕಾಗಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಿ, ಇವತ್ತು ಒಂದು ವೇಳೆ ನಿನ್ನ ಹತ್ರ ಎಲ್ಲವೂ ಇರ್ಬೋದು, ಅದನ್ನೆಲ್ಲ ಸೈಡ್ಗಿಟ್ಟು ನಾನು ಹೇಳ್ತೀನಿ, ಕ್ರಿಸ್ತನದಲ್ಲಿ ಬೇರೂರಿ. ನೀನು ಆತನಲ್ಲಿ ಬೇರೂರಲ್ಪಟ್ಟಿದ್ದಕ್ಕೆ ಅವೆಲ್ಲವೂ ನಿನಗೆ ಕೊಡಲ್ಪಟ್ಟಿದೆ. ಅದೇ ನನಗೆ ಮೂಲ ಕಾರಣ ಅಂತೇಳಿ ಯೇಸುವನ್ನು ಬಿಟ್ಟು ಅವಳೆಲ್ಲ ಕೈ ಚಾಚಿ ತಗೊಳೋದಕ್ಕಿಂತ ಬದಲು ಯೇಸುವನ್ನು ಮಾತ್ರ ಬಿಗಿಯಾಗಿ ಇಟ್ಕೊಂಡ್ರೆ ಈ ಆಶೀರ್ವಾದ ಎಲ್ಲವೂ ನಿನ್ನನ್ನು ಹಿಂಬಾಲಿಸ್ತಾನೇ ಇರ್ತದೆ. ನೀನು ಅದನ್ನು ನೋಡಿ ಓಡೋದು ಬೇಕಾಗಿಲ್ಲ. ಹೋಸೆಯ ಬರೆದ ಗ್ರಂಥೆ ಅದರಲ್ಲಿ 14ನೇ ಅಧ್ಯಾಯ 5-6. ಹೋಸೆಯ 14ನೇ ಅಧ್ಯಾಯ 5-6. ಹೋಸೆಯ ನಾನು ದಾನಿಯಲ್ ಆದಮೇಲೆ, ಸಾರಿ ಕನ್ನಡದಲ್ಲಿ ನನಗೆ ಏಷಾಯನಾ ನಿಮ್ಮ ಕನ್ನಡದಲ್ಲಿ ಯೋವೇಲ್ಕಿನ ಮುಂಚೆ, ಏಷಾಯ, ಹೋಶಯ, ಯೋವೇಲ್ಕಿನ ಮುಂಚೆ, ದಾನಿಯಲ್ ಆದಮೇಲೆ. ಅದರಲ್ಲಿ 14ನೇ ಅಧ್ಯಾಯ 5-6. ನಾನು ಇಸ್ರೇಲಿಗೆ ಇಬ್ಬನಿಯಂತಾಗುವೆನು, ಅದು ತಾವರೆಯಂತೆ ಒಡೆಯುವುದು. ಅವುಗಳು ತಾವರಂತೆ, ವಾಕ್ಯದಲ್ಲಿ ಬರೆದಿದೆ, ಕರ್ತನೇ ಇಸ್ರೇಲಿಗೆ, ನಮಗೆ ಇಬ್ಬನಿಯಾಗಿದ್ದು ತಾಮರದಂತೆ ಅವೇನಾಗ್ತವೆ? ಒಡೆಯುವುದು. ಲೆಬನೋನಿನ ದೇವದಾರುಗಳ ಹಾಗೆ, ಲೆಬನೋನಿನ ಮರಗಳ ಹಾಗೆ ಏನಾಗ್ತಾರೆ ಅವರು? ಬೇರು ಬಿಟ್ಟುಕೊಳ್ಳುವುದು. ಇಂಗ್ಲಿಷ್ ಬರ್ತದೆ, they will send down their roots. ಲೆಬನೋನಿನ ಮರವು ಅದರ ಬೇರುಗಳು ಆಳವಾಗಿ ಕಳಿಸಲ್ಪಡ್ತದೆ. ವಾಕ್ಯದಲ್ಲಿ ಬರೆದಿದೆ, ನಾನೇ ಅವ್ರಿಗೆ ನೀರಾಗಿರ್ತೇನೆ. ಯಾರು ನನಗೆ ನೀರು ಹಾಕೋದು ಬೇಕಾಗಿಲ್ಲ, ನಾನೇ ನನ್ನ ಸಭೆಗೆ ಆಶೀರ್ವಾದವಾಗಿರ್ತೀನಿ. ನಾನೇ ನನ್ನ ಸಭೆಗೆ ನನ್ನ ಕರವನ್ನು ಚಾಚಿ ನಡೆಸ್ತೀನಿ. ನನ್ನ ಸಭೆಗೆ ನಾನೇ ಪೋಷಿಸ್ತೀನಿ. ಯಾಕಂದ್ರೆ ಆತನು ನನ್ನಲ್ಲಿ ಬೇರೂರಲ್ಪಟ್ಟಿರೋದ್ರಿಂದ. ಓದ್ಕೊಳ್ಳಿ, ಏನು ಬರ್ತಿದೆ? ಅದರ ರೆಂಬೆಗಳು, ಅದರ ಎಣ್ಣೆಗಳು ಹರಡುವವು, ಅದರ ಅಂಗವು ಒಲಿವ ಮರದಂತೆ ಕಂಗೊಳಿಸುವುದು. ಅದರ ಪರಿಮಳವು ಲೆಬನೋನಿಯ ಹಾಗೆ ಮನೋಹರವಾಗಿರುವುದು. ಕ್ರಿಸ್ತನದಲ್ಲಿ ನೀನು ಬೇರೂರಲ್ಪಟ್ರೆ ನಿನ್ನ ಪರಿಮಳವು ಮನೋಹರವಾಗಿರುತ್ತದೆ. ನಿನ್ನನ್ನು ನೋಡಿದಾಗ ವಾಗ್ದಾನ ಬರ್ತದೆ, ಆತನನ್ನು ದೃಷ್ಟಿಸಿ ನೋಡಿದರು, ಅವರ ಮುಖಗಳು ಲಜ್ಜೆಪಟ್ಟದೇ ಇರಲಿಲ್ಲ. ಪ್ರಕಾಶದಿಂದ ಪ್ರಕಾಶಕ್ಕೆ, ವೈಭವದಿಂದ ವೈಭವಕ್ಕೆ, ಸಂತೋಷದಿಂದ ಸಂತೋಷಕ್ಕೆ, ಆಶೀರ್ವಾದದಿಂದ ಆಶೀರ್ವಾದಕ್ಕೆ, ಪ್ರಕಾಶದಿಂದ ಪ್ರಕಾಶಕ್ಕೆ ಹೋಗುತ್ತದೆ. ಚೆನ್ನಾಗಿ ಬರ್ತಿದೆ. ಜಸ್ಟ್ ನೀನು ಬೇರೂರಲ್ಪಟ್ರೆ ಸಾಕು, ನಿನ್ನ ಪರಿಮಳ ಬದಲಾಗುತ್ತದೆ, ನಿನ್ನ ಬೇರು ಬದಲಾಗುತ್ತದೆ, ನಿನ್ನ ಭಾವನೆಗಳು ಬದಲಾಗುತ್ತದೆ, ನಿನ್ನ ಬಲವು ಬದಲಾಗುತ್ತದೆ. ಇಲ್ಲಿ ನಾವು ಏನು ಮಾಡಬೇಕಂತ ಬರ್ದಿಲ್ಲ. ಐ ಜಸ್ಟ್ ನೀಡ್ ಟು ರಿಮೈಂಡ್ ಹಿಮ್, ನಾನು ಆತನಲ್ಲಿ ಬೇರೂರಿದ್ರೆ ಸಾಕು. ಚೆನ್ನಾಗಿ ಬರೆದಿದೆ. ಲೆಬನೋನಿನ ಮರದಾಗೆ ನಮ್ಮ ರೂಟ್ಸ್, ನಮ್ಮ ಬೇರುಗಳು ಆಳವಾಗಿ ಹೋಗುತ್ತೆ. ಜಸ್ಟ್ ನೀನು ಬೇರೂರಿದ್ರೆ ಸಾಕು. ಅಪ್ಪ ಎಲ್ಲವೂ ನೀನೇ ಅಂತೇಳಿ ನಾವು ಹಿಂಗೆ ಬೇರೂರಿದ್ರೆ ಸಾಕು. ನಮ್ಮ ಬೇರುಗಳು ಆಳವಾಗಿ ಆಟೋಮೆಟಿಕ್ಕಾಗಿ ಹೋಗಿ ಲೆಬನೋನ ಮರವಾಗಿ ಎತ್ತರವಾಗಿ ಬೆಳೆದು, ಆಗದಲ್ಲಿ ಬಂದಿದೆ, ನಮ್ಮ ಪರಿವಾಸನೆ, ನಮ್ಮ ಕ್ಯಾರೆಕ್ಟರ್ ರಮ್ಯವಾಗಿ, ಸುಂದರವಾಗಿ, ಮನೋಹರವಾಗಿ ಕಾಣಲ್ಪಡ್ತದೆ. ವಾಕ್ಯದಲ್ಲಿ ಬರೆದಿದೆ, ಆತನು ನನಗಾಗಿ ನಿನಗಾಗಿ ಸತ್ತು ಆತನು ಎದ್ದು ಬಂದಿರೋದು. ಯಾಕಂದರೆ ನಮ್ಮ ಕೈಯಲ್ಲಿ ಮಾಡೋಕ್ಕಾಗದೇ ಇರೋನು ಆತನು ನನ್ನ ಮುಖಾಂತರವಾಗಿ ಮಾಡಬೇಕಾಗಿದೆ ಅಂತಲೇ ಆತನು ನನ್ನಲ್ಲಿ ವಾಸ ಮಾಡ್ತಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಆಜ್ಞೆಗಳು ಕೊಡಲ್ಪಟ್ಟರು ಅವ್ರ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ. ನೀವು ಹಿಂಗಿರಬೇಕು, ಹಂಗೆ ಮಾಡಬೇಕು, ಎಷ್ಟು ಟ್ರೈ ಮಾಡೋರ ಕೈಲಾಗಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಬಂತು, ಅವನ್ನೆಲ್ಲ ಮುರಿದಾಕಿ ಆತನೇ ನಮ್ಮಲ್ಲಿ ಜೀವಿಸ್ತಾರೆ. ಅಂತ ಹೇಳ್ತೇನೆ, ನಾನು ನಿಮ್ಮಲ್ಲಿದ್ದೀನಿ, ನೀವು ಸಹ ನನ್ನಲ್ಲಿದ್ದೀರಾ. ನಾನು ಹೇಳುವಾಗೆ ನೀವು ನನ್ನಲ್ಲಿ ಬೇರೂರಲ್ಪಡಲಿ. ಪೌಲ್ ಚೆನ್ನಾಗಿ ಹೇಳ್ತಾನೆ, ಸಭೆಯೇ ಆತನದಲ್ಲಿ ನೀವು ಬೇರೂರಲ್ಪಡ್ರಿ. ಹೋಶೇಯ ಬರೆದಂತ ಆತನ ಪ್ರವಾದಿ ಹೇಳ್ತಾನೆ,
ವಾಕ್ಯದಲ್ಲಿ ಬರ್ತಿದೆ, ನಾನೇ ನನ್ನ ಸಭೆಗೆ ಇಬ್ಬನಿಯಾಗಿರು. ಇಬ್ಬನಿ ಅಂದರೆ ನೀರಿಲ್ಲದಿರುವಂಥ ಜಾಗದಲ್ಲಿ ಮೇಘದಿಂದ ಬರುವಂಥ ಸಣ್ಣ 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 ಡ್ರಾಪ್ ಆದ ನೀರು ಆ ಗಿಡಕ್ಕೆ ಸಾಕಂತೆ. ಅಲ್ಲಿ ವಾಕ್ಯದಲ್ಲಿ ಬರ್ತಿದೆ, ಅದು ಓದ್ಕೊಳ್ಳಿ. ಯಾವುದಂತೆ? ನಾನು ಇಸ್ರೇಲಿನ ಇಬ್ಬನಿಯಂತಾಗುವೆನು, ಅದು ತಾವರೆಯಂತೆ ಒಡೆಯುವುದು. ತಾವರಂತೆ ಒಡೆಯುವರು. ಆ ತಾವರ, ಆ ಗಿಡಕ್ಕೆ ಒಳ್ಳೆ ನೀರಿದ್ರೆ ಮಾತ್ರನೇ ಅದು ತಾವರಂತೆ ವೈಟಾಗಿ ಬ್ಲೂಮ್ ಆಗುತ್ತದೆ. ಕ್ರಿಸ್ತನು ನಿನ್ನ ಮೇಲಿರೋದ್ರಿಂದ ವಾಕ್ಯದಲ್ಲಿ ಬರ್ತಿದೆ, ನೀರಿನ ಕಾಲುವೆಲದಲ್ಲಿ ಬೆಳೆಯಲ್ಪಟ್ಟಂಥ ಮರವಾಗಿರ್ತೀಯ, ಖರ್ಜೂರ ಮರವಾಗಿ ಬೆಳೆಯಲ್ಪಡ್ತೀಯ, ಲೆಬನೋನಿನ ಮರವಾಗಿ ನೀನು ಬೆಳೆಯಲ್ಪಡ್ತೀಯ. ಏನು ಮಾಡೋದು ಬೇಕಾಗಿಲ್ಲ. ಅಯ್ಯೋ ನಾನು ಹೊಸಗುರು ಆಗುತ್ತಾ? ಒಂದೇ ವಾಕ್ಯದಲ್ಲಿ ಬರ್ತಿದೆ, ನನ್ನ ಹೆಸರಿನಲ್ಲಿ ಇಬ್ಬರು ಅವ್ರು ಮೂರು ಕೊಡ್ತಾರೋ ಅವರ ಮೊದಲದಿನಿ. ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು, ನೀವು ದೇವರ ಮಹಿಮೆಯನ್ನು ಕಾಣುವಿರಿ. ವಾಕ್ಯದಲ್ಲಿ ಬರ್ತಿದೆ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿ ಆತನನ್ನು ನಂಬುವವನು ನಿತ್ಯ ಜೀವ. ಆತನನ್ನು ನಂಬುವವರು ಒಬ್ಬರಾದರೂ ನಾಶವಾಗದಂತೆ ನಿತ್ಯ ಜೀವವನ್ನು ಪಡೆಯುವರು. ನೀನು ನಂಬುತ್ತಾ 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 ಆಳವಾಗಿ ಬೇರಲ್ಪಡ್ತೀಯ. ನಂಬುತ್ತಾ 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 ಇನ್ನು ಹೆಚ್ಚಾದ ದೇವರು ನಿನಗಾಗಿ ಇಡಲ್ಪಟ್ಟಂತ ಆ ಆಶೀರ್ವಾದವನ್ನು ಏರಾಳವಾಗಿ ನೀನು ಸ್ವೀಕರಿಸ್ಕೋಬಹುದು. ಯಾವಾಗಲೂ ನಿಮ್ಮ ಮನಸ್ಸು ಕೇಳಿ, ನಾನು ಬೇರೂರಲ್ಪಟ್ಟದ್ದು ಯೇಸುವಿನಲ್ಲಿ, ನಾನು ಬೇರೂರಲ್ಪಟ್ಟಿದ್ದು ನಾನು ಯೇಸುವಿನಲ್ಲಿ, ನಾನು ಈ ಲೋಕದಲ್ಲಿ ಇದ್ರೂ ಐ ಆಮ್ ರೂಟೆಡ್ ಇನ್ ಕ್ರೈಸ್ಟ್. ಬಹಳ ಜನ ಏನಾಗಿದೆ, ಕೆಲಸದಲ್ಲಿ ನೀವು ಬೇರೂರಲ್ಪಟ್ಟದಿಂದ ಅದು ನಿಮಗೆ ಕೈ ಕೊಡುತ್ತದೆ. ನಾನು ಹೇಳ್ತಿದ್ದಂತ ನೀವು ಬೇಜಾರಾಗಬೇಡಿ. ಕರ್ತನ ವಾಕ್ಯ ಹೇಳ್ತಿದೆ, ನೀನು ನನ್ನಲ್ಲಿ ಬೇರೂರಲ್ಪಡು, ನಾನು ನಿನಗೆ ಇಬ್ಬನಿಯಾಗಿರ್ತೀನಿ. ನೀರಾಕುವಂಥ ಜಾಗದಲ್ಲಿ ಅದು ಇಬ್ಬನಿಯಾಗಿ ಮಾರಲ್ಪಡ್ತದೆ. ಮರುಭೂಮಿಯಲ್ಲಿ ಖರ್ಜೂರ ಹಣ್ಣಾಗಿ ನಿನ್ನನ್ನು ಬೆರೆಯಲ್ಪಡ್ತೀಯ. ಯಾರ ಸಹಾಯ ಬೇಕಾಗಿಲ್ಲ. ನಾನೇ ನನ್ನ ಸಂಗಡದಿಂದ, ನಾನೇ ನನ್ನ ಸಭೆಯನ್ನು ಎತ್ತಿಕೊಂಡು ಸಾಗಿಕೊಂಡು ಅದನ್ನು ಬೆಳೆಸ್ಕೊಂಡು ಹೋಗ್ತಿದ್ದ ಹೇಳಿ ಕರ್ತನ ವಾಕ್ಯ ಇವತ್ತು ನಡೀತಾ ಇದೆ. ಇವತ್ತು ನಾವು ನೀರಿನ ಕಾಲುವೆ ಬೆಳೆಯಲ್ಪಟ್ಟಂಥ ಮರವಾಗಿ ಕಾಣಬಹುದು. ಕ್ರಿಸ್ತನೇ ಆ ನೀರಾಗಿರೋದ್ರಿಂದ, ಆತನ ವಾಕ್ಯವು ನಮ್ಮಲ್ಲಿರೋದ್ರಿಂದ ನಾವು ಆತನ ನೀರಿನ ಬಳಿಯಲ್ಲಿ ಬೆಳೆರಾಗಿ ಕಾಣಲ್ಪಡಬೇಕು. ಇವತ್ತು ಭಾಳ ಜನ ಏನಾಗಿದೆ, ಆತನ ವಾಕ್ಯದಲ್ಲಿ ನಾವು ಬೇರೂರಲ್ಪಟ್ಟಿಲ್ಲ, ಕ್ರಿಸ್ತನದಲ್ಲಿ ನಾವು ಬೇರೂರಲ್ಪಟ್ಟಿಲ್ಲ, ಆದರೆ ಬೇರೆ ಯಾವುದರಲ್ಲೋ ನಾವು ಬೇರೂರಲ್ಪಟ್ಟಿದೆ. ನಾವು ಇನ್ನೊಂದು ವಚನ ಓದ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ, ಅದರಲ್ಲಿ ಬರೆಯಲ್ಪಟ್ಟಂತ 4ನೇ ವಚನ ಓದ್ಕೊಳ್ಳಿ. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಸೂಪರ್. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರ್ತೇನೆ. ಓದ್ಕೊಳ್ಳೋಣ. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷೆ ಬಳ್ಳಿ, ನಾನೇ ದ್ರಾಕ್ಷಿ ಬಳ್ಳಿಯಾಗಿದ್ದೀನಿ, ನೀವು ಕೊಂಬೆಗಳಾಗಿರೋದ್ರಿಂದ ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ವಾಕ್ಯದಲ್ಲಿ ಚೆನ್ನಾಗಿ ಬರ್ದಿದೆ. ಆತನಲ್ಲಿ ಬೇರೂರೋದಕ್ಕೆ ವೆರಿ ಸಿಂಪಲ್. ವಾಕ್ಯದಲ್ಲಿ ಚೆನ್ನಾಗಿ ಬರ್ದಿದೆ, ಆತನನ್ನು ನಂಬು ಸಾಕು. ನಾನು ಹೇಗೆ ಬೇರೂರೋದು, ನಾನು ಹೇಗೆ ಕ್ರಿಸ್ತನಲ್ಲಿ ಜೀವಿಸೋದು? ವಾಕ್ಯದಲ್ಲಿ ಬರ್ದಿದೆ, ಆತನನ್ನು ನಂಬಿದ್ರೆ ಸಾಕು. ನಾವು ಆತನಲ್ಲಿ ಇರೋದ ಹಾಗೆ ಆತನು ನಮ್ಮಲ್ಲಿ ಇದ್ದುಕೊಂಡು, ಆತನೇ ನಮ್ಮಲ್ಲಿ ಬೇರೂರಲ್ಪಟ್ಟು, ಆತನೇ ಫಲಗಳನ್ನು ಕೊಟ್ಟು, ಆತನೇ ಆಶೀರ್ವಾದವನ್ನು ಕೊಟ್ಟು, ಆತನೇ ನಮಗಾಗಿ ಎಲ್ಲವನ್ನು ಮಾಡಿದ್ಮೇಲೆ ನಾವು ಇನ್ನೇನು ಮಾಡೋದಿದೆ? ಆತನ ದೃಷ್ಟಿಸಿ ನೋಡಿದ್ರೆ ಲಜ್ಜೆ ಪಟ್ಟದೇ ಇಲ್ಲ. ಆತನಲ್ಲಿ ಬೇರೂರಲ್ಪಟ್ಟಂತ ಪ್ರತಿಯೊಂದು ಗಿಡವು ಯಾವುದು ಬಾಡು ಹೋಗೇ ಇಲ್ಲ. ಯೇಸು ಕೇಳ್ತಾರೆ, ನೀವು ನನ್ನಲ್ಲಿ ಬೇರೂರ ಹೋದ್ರೆ ನೀವು ಹೇಗೆ ಫಲವನ್ನು ಕೊಡುತ್ತೀರಿ? ನೀವು ನನ್ನಲ್ಲಿ, ನಾನು ನಿಮ್ಮಲ್ಲಿರೋದ್ರೆ ಮಾತ್ರವೇ ನೀವು ಫಲವನ್ನು ಕೊಡ್ತೀರ ಹೊರತು ನೀವು ನನ್ನಲ್ಲಿ ಇಲ್ಲದೆ ಹೋದ್ರೆ ಹೇಗೆ ಕೊಡಕ್ಕೆ ಸಾಧ್ಯ? ಹಲ್ಲೆಲೂಯಾ. ವಾಕ್ಯದಲ್ಲಿ ಚೆನ್ನಾಗಿ ಬರ್ತಿದೆ. ಓದ್ಕೊಳ್ಳಿ, ಇನ್ನೊಂದು ಓದ್ಕೊಳ್ಳಿ. 7ನೇ ವಚನ ಓದ್ಕೊಳ್ಳಿ. ಇಲ್ಲ ಹಂಗೆ ಕಂಟಿನ್ಯೂ ಓದ್ಕೊಳ್ಳಿ. 5, 6. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಯಾವನ ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನ ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು, 7ನೇ ವಚನ ಓದ್ಕೊಳ್ಳಿ.
ನೀವು ನನ್ನಲ್ಲಿಯೂ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಅದು ನಿಮಗೆ ದೊರಕುವುದು. ಇದೇ ಸೀಕ್ರೆಟ್. ನೀವು ನನ್ನಲ್ಲಿ ಬೇರೂರ್ರಿ, ನಾನು ನಿಮ್ಮಲ್ಲಿ ಬೇರೂರ್ತೀನಿ. ಅದು ಮಾತ್ರವಲ್ಲ, ನನ್ನ ವಾಕ್ಯವು ನಿಮ್ಮಲ್ಲಿ ಬೇರೂರಿ, ಆ ವಾಕ್ಯಗಳು ಏನು ಮಾಡ್ತದಂತೆ, ಅದು ನಿನಗೆ ಫಲವನ್ನು, ಹೇಗೆ ಫಲವನ್ನು ಕೊಟ್ಟು, ನೀವು ನನ್ನ ಹೆಸರಿನಲ್ಲಿ ಏನನ್ನು ಬೇಡಿಕೊಡ್ತೀರೋ ಅದೇನಾಗುತ್ತದೆ. ಓದ್ಕೊಳ್ಳಿ. ನೀವು ನನಗೆ ಫಲ ಕೊಡುವುದರಿಂದಲೇ ನನ್ನ ತಂದೆಯೇ ಮಹಿಮೆ ಉಂಟಾಗುವುದು. ಇಲ್ಲ, ಸ್ವಲ್ಪ 7ನೇ ವರ್ಷ ಓದ್ಕೊಳ್ಳಿ, ಇನ್ನೊಂದ್ಸತಿ ಓದ್ಕೊಳ್ಳಿ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಸವಾಲು ಬರೆದಿದ್ದೇನೆ, ಏನಾದರೂ ಬೇಡಿಕೊಳ್ಳಿರಿ. ನೀವು ನನ್ನಲ್ಲಿ ಇರೋದ್ರಿಂದ, ನಾನು ನಿಮ್ಮಲ್ಲಿ ಇರೋದ್ರಿಂದ, ನನ್ನ ವಾಕ್ಯವು ನಿಮ್ಮಲ್ಲಿ ಇರೋದ್ರಿಂದ, ನನ್ನ ವಾಕ್ಯದಲ್ಲಿ ನೀವು ಬೇರೂರಲ್ಪಟ್ಟಿರೋದ್ರಿಂದ, ದೇವರ ಆಲಯದಲ್ಲಿ ಸಸಿಯಾಗಿ ನೆಡಲ್ಪಟ್ಟಿರೋದ್ರಿಂದ, ವಾಕ್ಯದಲ್ಲಿ ಚೆನ್ನಾಗಿ ಬರ್ತಿದೆ, ನೀವು ಏನಾದರೂ ಬೇಡಿಕೊಳ್ಳಿರಿ, ಅದನ್ನು ನಾನು ಮಾಡಿ ಮುಗಿಸುತ್ತೇನೆ. ಕಡೆಯದಾಗಿ ಒಂದು ವರ್ಷ ಓದಿ ಮುಗಿಸ್ಕೊಳ್ಳೋಣ. ಎಫೆಸರ ಪತ್ರಿಕೆ 3ನೇ ಅಧ್ಯಾಯ, ಅದರ ಬರೆಯಲ್ಪಟ್ಟಂತ 20ನೇ ವಚನ. ಎಫೆಸರಿಗೆ 3ನೇ ಅಧ್ಯಾಯ, ಅದರಲ್ಲಿ ಬರೆಯಲ್ಪಟ್ಟಂತ 20ನೇ ವಚನ ಓದ್ಕೊಳ್ಳೋಣ. ನಮ್ಮಲ್ಲಿ ಕಾರ್ಯವನ್ನು ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡುವ ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ವಾಕ್ಯದಲ್ಲಿ ಚೆನ್ನಾಗಿ ಬರೆದಿದೆ, ನಾನು ಬೇಡಿಕೆಗಿಂತಲೂ, ನನ್ನ ವಿಜ್ಞಾಪನೆಗಿಂತಲೂ, ನನ್ನ ಆಲೋಚನೆಗಿಂತಲೂ ನಾವು ಕ್ರಿಸ್ತನಲ್ಲಿ ಇರೋದ್ರಿಂದ ಆತನು ಎಲ್ಲವನ್ನು ಪೂರೈಸಿದ್ದಾನೆ. ಇವತ್ತು ನಾವೇನು ಮಾಡಬೇಕು ಹೇಳ್ರಿ? ನಾವೇನು ಮಾಡಬೇಕು? ಜೋರಾಗಿ ಹೇಳಿ, ನಾನೇನು ಮಾಡಬೇಕು? ಆತನದಲ್ಲಿ ಯಾರೋ ಒಬ್ಬರಿಬ್ರು ಮಾತ್ರ ಹೇಳ್ತಿದ್ದಾರೆ, ಅವ್ರಿಗೆ ಮಾತ್ರ ಅರ್ಥ ಆಯ್ತೇನು? ಒಂದು ವೇಳೆ ನಾನು ಮಾತಾಡೋಂಥ ಕನ್ನಡ ಅವ್ರಿಗೆ ಮಾತ್ರ ಅರ್ಥ ಆಗಿದ್ದೇನು? ಹಲ್ಲೆಲೂಯಾ. ಇವತ್ತಿನ ಸಂದೇಶ, ನಾನು ಆತನದಲ್ಲಿ ಬೇರೂರಲ್ಪಡಬೇಕು. ನಾನು ಹೇಳ್ತೀನಿ, ಈ ವಾರ, ಈ ದಿನವೇ, ಈ ಕ್ಷಣದಲ್ಲಿ ನೀನು ಆತನಲ್ಲಿ ಬೇರೂರಿ ನೀನು ಮನೆಗೆ ಹೋಗೋಷ್ಟೊತ್ತಲ್ಲಿ ನಿನ್ನ ಕಾರ್ಯಗಳು ಸಫಲವಾಗುತ್ತದೆ. ಈ ಕ್ಷಣದಲ್ಲೇ ನೀನು ಆಳವಾಗಿ ಬೇರೂರಲ್ಪಟ್ರೆ ಕ್ಷಣದಿಂದ ಕ್ಷಣಕ್ಕೆ, ಕ್ಷಣ ಮಾತ್ರದಲ್ಲೇ ಪರಿಸ್ಥಿತಿಗಳು ಬದಲಾಗುತ್ತದೆ. ಟೈಮ್ ಟು ಟೈಮ್, ಸೆಕೆಂಡ್ಸ್ ಟು ಸೆಕೆಂಡ್ಸ್ ಸಮಯನ ಉಂಟು ಮಾಡೋದು ಕರ್ತನೆ. ಆತನಿಗೆ ಗೊತ್ತು ಯಾವ ಸಮಯದಲ್ಲಿ, ಯಾವ ಟೈಮಲ್ಲಿ ಏನನ್ನು ಮಾಡಬೇಕಂದ್ರೆ ದೇವರಿಗೆ ಚೆನ್ನಾಗಿ ಗೊತ್ತು. ಆತನು ನಿನ್ನನ್ನು ಮಗನಾಗಿ ಮಗಳಾಗಿ ಮಾಡಿ ನಮ್ಮನ್ನ ಕೇರ್ಲೆಸ್ ಆಗಿ ಫುಟ್ಪಾತಲ್ಲಿ ಬಿಡೋದಿಲ್ಲ. ತನ್ನ ಅಂಗೇಯದಲ್ಲಿ ನಮ್ಮನ್ನು ಚಿತ್ರಿಸಿ ತಾಯಿಗಿಂತ ಮೇಲಾಗಿ ನಮ್ಮನ್ನ ತನ್ನ ತೋಳಿನ ಮೇಲೆ, ತನ್ನ ಭುಜದ ಮೇಲೆ ನಮ್ಮನ್ನ ಮಗುವಾಗಿ ನಮ್ಮನ್ನು ಎತ್ತಿಕೊಂಡು ನಿನ್ನ ಮುಪ್ಪಿನ ವಯಸ್ಸುವರೆಗೂ ನಿನ್ನನ್ನು ಇಟ್ಕೊಂಡು ನಡೆಸ್ತಾ ಇರುವಂಥ ಒಳ್ಳೆ ದೇವರು. ವಾಕ್ಯದಲ್ಲಿ ಬರೆದಿದೆ, ಎತ್ತ ತಂದೆ ತಾಯಿ ನಿನ್ನ ಕೈ ಬಿಟ್ಟರು, ನಾನು ಇನ್ನೇನು ಮಾಡೋದಿಲ್ಲ. ನಿನ್ನ ಬಂಧುಗಳು, ಸ್ನೇಹಿತರು, ಸಂಬಂಧವು ಎಲ್ಲವೂ ಅಗಲಿ ಹೋದರೂ ಏಸು ನಾನು ಏನು ಮಾಡೋದಿಲ್ಲ. ಇವತ್ತು ನಾನು ಯಾವ್ದಲ್ಲಿ ಬೇರೂರಲ್ಪಡಬೇಕು? ಯಾರಲ್ಲಿ ನಾನು ಬೇರೂರಲ್ಪಡಬೇಕು? ಏನು ಇಲ್ಲ ಇದ್ರೂ ನೋಡ್ರಿ, ಈಗ ಸೌಂಡ್ ಇಲ್ಲ. ಏನು ಇಲ್ಲದಿದ್ರೂ ಆತನಲ್ಲಿ ಬೇರೂರಲ್ಪಡಬೇಕು, ಏನು ಇದ್ದರೂ ಆತನದಲ್ಲಿ ಬೇರೂರಲ್ಪಡಬೇಕು. ಹಲ್ಲೆಲೂಯಾ. ಈ ವೇಳೆ ನಾವು ಕೇಳಿದಂಥ ವಾಕ್ಯಕ್ಕಾಗಿ ನಮ್ಮನ್ನು ತಾನು ಒಪ್ಪಿಸ್ಕೊಟ್ಟು ಒಂದು ಕ್ಷಣ ನಾವೆಲ್ಲರೂ ಮೊಲ್ಕಾಳುಗಳು ಹಾಕೋಣ. ದೇವರೇ, ಎದ್ದು ಕೇಳಿದಂಥ ವಾಕ್ಯಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ನಾನು ನಿನ್ನಲ್ಲಿ ಬೇರೂರಲ್ಪಡಬೇಕು, ನಾನು ನಿನ್ನಲ್ಲಿ ಬೇರೂರಲ್ಪಡಬೇಕು. ವಾಕ್ಯದಲ್ಲಿ ಬರೆದಿದೆ, ನೀವು ನನ್ನಲ್ಲಿ ಇರೋದ್ರಿಂದ, ನಾನು ನಿಮ್ಮಲ್ಲಿರೋದ್ರಿಂದ, ನನ್ನ ವಾಕ್ಯವು ನಿಮ್ಮಲ್ಲಿರೋದ್ರಿಂದ ನೀವು ಸಫಲವಾಗುವಿರಿ. ನೀವು ನನ್ನನ್ನು ಬಿಟ್ಟು ಏನನ್ನು ಮಾಡೋಕ್ಕಾಗೋದಿಲ್ಲ. ನನ್ನನ್ನು ಬಿಟ್ಟು ನೀವೇನು ಮಾಡೋಕ್ಕಾಗುತ್ತದೆ? ಏನನ್ನು ಮಾಡೋಕ್ಕಾಗೋದಿಲ್ಲ. ಕೊಲೆಸದಲ್ಲಿ ಹೇಳ್ತದೆ, ನಾವು ಕ್ರಿಸ್ತನದಲ್ಲಿ ಹೇಗೆ ಜೀವಿಸ್ತಾ ಇದೆಯೋ ಆತನದಲ್ಲಿ ನಾವು ಬೇರೂರಲ್ಪಟ್ಟು. ಅಪ್ಪ, ಇವತ್ತು ಲೋಕದ ಚಿಂತೆಯಲ್ಲಿ, ಕಷ್ಟದಲ್ಲಿ, ಕಣ್ಣೀರಲ್ಲಿ, ಯಾವುದ್ಯಾವುದೋ ಮಾರ್ಗದಲ್ಲಿ ನಾನು ಬೇರೂರಲ್ಪಟ್ಟಿದ್ದೇನೆ. ಹಣದಲ್ಲಿ,
ನನ್ನ ಅಗತ್ಯದಲ್ಲಿ, ನನ್ನ ಸ್ಕೂಲಲ್ಲಿ, ಕಾಲೇಜಲ್ಲಿ ಯಾವುದಕ್ಕೋ ನಾನು ಬೇರೂರಲ್ಪಟ್ಟು ಕಷ್ಟಪಡ್ತಾ ಇದ್ದೀನಿ. ಅದರ ವಾಕ್ಯ ಹೇಳ್ತದೆ, ನೀವು ನನ್ನಲ್ಲಿರೋದ್ರಿಂದ ಖರ್ಜೂರ ಮರವಾಗಿ ನೀವು ಬೆಳಪಡ್ತೀನಿ. ನಾನೇ ನಿಮಗೆ ದ್ರಾಕ್ಷಿ ಬಳ್ಳಿಯಾಗಿದ್ದೀನಿ, ನಾನೇ ನಿಮಗೆ ನೀರಾಗಿದ್ದೀನಿ, ನಾನೇ ನಿಮಗೆ ಜೀವವುಳ್ಳ ವಾಕ್ಯವಾಗಿದ್ದೇನೆ. ಓ ರಾಬಾ ಶಕದರ ಬರಬ, ಓ ರಾಬಾ ಬಾಬಾ ಶುಡದ ರಾಬಾ ರೇಖಾದ ರಾಬಾ ಏ ರೇಖಾದ ರಾಬಾ ಶೆಕೆದ ರಾಬಾ ಬಾಬಾ. ಸಭೆಯ ನಾನು ನಿಮಗೆ ಹೇಳ್ತಿದ್ದೇನೆ, ಆತನ ಎಲ್ಲವನ್ನು ಅರಿಯುತ್ತ ಆತನ ಹೇಳ್ತಾನೆ, ನನ್ನ ಮಗನೇ, ನನ್ನ ಮಗಳೇ, ನೀವು ಕ್ರಿಸ್ತನಲ್ಲಿ ಬೇರೂರಿ. ನಾನು ಹೇಳ್ತೀನಿ, ಎಲ್ಲವನ್ನು ಕಳೆದುಕೊಂಡರೂ ಆತನು ಕರೆದಾತನು ನಂಬಿಗಸ್ತನು. ಆತನ ವಾಕ್ಯವು ನಿನ್ನಲ್ಲಿರೋದ್ರಿಂದ ಲೆಬನೋನ್ ಮರದಾಗಿ, ಖರ್ಜೂರ ಹಣ್ಣಾಗಿ, ಮರುಭೂಮಿಯಲ್ಲಿ ಯಾರು ನೀರು ಹಾಕೋರು ಇರೋದಿಲ್ಲ, ಆದರೂ ಖರ್ಜೂರ ಹಣ್ಣು ಅದರಲ್ಲಿ ಬರುವಂಥ ಫಲಗಳು ಬಹಳ ಕಾಸ್ಟ್ಲಿ. ಸಭೆಯಾಗಿ ದೇವರು ಹೇಳ್ತಾರೆ, ಇವತ್ತು ನನ್ನ ಸಭೆಯನ್ನು ನನ್ನ ಮಗನಾಗಿ ಮಗಳಾಗಿ ಸೃಷ್ಟಿಸ್ಕೊಂಡಿದ್ದೇನೆ, ಇವ್ರನ್ನೇ ನಾನು ನನ್ನ ಆಲಯವಾಗಿ ಮಾಡಿದ್ದೇನೆ. ಯಾಕೆ ನನ್ನ ವಾಕ್ಯವನ್ನು ತಿರಸ್ಕರಿಸಿ, ಯಾಕೆ ಅಪನಂಬಿಕೆಯನ್ನು ಪಟ್ಟು ನನ್ನ ಮಹಿಮೆಯನ್ನು ಅವ್ರು ಕಳ್ಕೊಂಡಿದ್ದಾರೆ. ನಾವಿಷ್ಟು ವಾಕ್ಯದಲ್ಲಿ ನಾವು ಕೇಳಿದ್ವಿ, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ, ನನ್ನ ವಾಕ್ಯವು ನಿಮ್ಮಲ್ಲಿರೋದ್ರಿಂದ ನಿಮ್ಮ ವಿಜ್ಞಾಪನೆಕ್ಕಿಂತಲೂ, ನಿಮ್ಮ ಅಗತ್ಯಗಳಕ್ಕಿಂತಲೂ, ನೀವು ಬೇಡುವುದಕ್ಕಿಂತಲೂ, ನಿಮ್ಮ ಪ್ರಾರ್ಥನೆಗಿಂತಲೂ ಆತನ ಶಕ್ತಿಗೆ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಿನ್ನನ್ನು ಆತನು ಅನುಗ್ರಹಿಸುತ್ತಾನೆ. ಎಬಿನೇಜರಾಗಿ ಇವತ್ತವರೆಗೂ ನಡೆಸಾತನು, ಇನ್ನು ಮುಂದೆ ಆತನಿಗೆ ನಡೆಸೋಕ್ಕೆ ಶಕ್ತನಾಗಿರೋದ್ರಿಂದ ನೀನು ನಂಬಬೇಕು. ವಾಕ್ಯವನ್ನು ನುಡಿಯರಾಗಿ ಕಾಣಬೇಡ್ರಿ. ಎಷ್ಟು ಜನ ಹೇಳ್ತೀರ, ಹೌದು ಯಾವ್ದು ನಾನು ಕೇಳಿದಂಥ ವಾಕ್ಯಕ್ಕೆ ನಾನು ಒಪ್ಪಿಸ್ಕೊಡ್ತೇನೆ. ನೀವು ಒಪ್ಪಿಸ್ಕೊಡೋದಾದರೆ ನಿಮ್ಮ ಜಾಗದಲ್ಲಿ ನಿಂತ್ಕೊಳ್ಳಿ, ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾರು ಒಪ್ಪಿಸ್ಕೊಡ್ತಾರೆ ನಿಂತ್ಕೊಳ್ಳೋಣ. ದೇವರೇ, ನಾನು ಇವತ್ತು ನಿನ್ನಲ್ಲಿ ಬೇರೂರಲ್ಪಡಬೇಕು. ಏನೋ ಬಂದ್ವಿ ಹೋದಾಗೆಲ್ಲ, ಏನೋ ಸುಮ್ಮನೆ ವಾಕ್ಯ ಕೇಳಿದ್ವಿ ಹೋದ್ವಿ ಅಂತಲ್ಲ. ಐ ಹ್ಯಾವ್ ಟು ಬಿ ರೂಟೆಡ್ ಇನ್ ಯು. ನಾನು ಕ್ರಿಸ್ತನಲ್ಲಿ ಬೇರೂರದೇ ಪಡೆದು ಹೋದರೆ ನನ್ನ ಮರಣಕ್ಕೆ ನಾನೇ ಕಾರಣ, ನನ್ನ ಕಷ್ಟಕ್ಕೆ ನಾನೇ ಕಾರಣ, ನನ್ನ ಅನಾರೋಗ್ಯಕ್ಕೆ ನಾನೇ ಕಾರಣ. ಆದ ಕ್ರಿಸ್ತನಲ್ಲಿ ನಾನು ಬೇರೂರಲ್ಪಟ್ಟರೆ ಈ ಜೀವವುಳ್ಳ ವಾಕ್ಯವು ನನ್ನಲ್ಲಿ ಜೀವವನ್ನು ಹುಟ್ಟಿಸಿ ಜೀವವುಳ್ಳ ನದಿಗಳನ್ನು ಅದನ್ನೇನು ಮಾಡ್ತದೆ, ಹೊಟ್ಟೆಗಳನ್ನು ಹೊರಗೆ ಬರ್ತದೆ. ಪಲ್ಲೋಗ ತಂದು ಯಾವುದೇ ಕೊಡಲ್ಪಡದ ಒಳ್ಳೆ ದಿನಕ್ಕಾಗಿ ಸ್ತೋತ್ರ. ಅದರಲ್ಲಿ ನಿಂತಿರೋದ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಾವು ನಿಮ್ಮಲ್ಲಿ ಬೇರೂರಲ್ಪಡಬೇಕು. ವಾಕ್ಯದಲ್ಲಿ ಬರೆದಿದೆ, ನಂಬಿಕೆಯನ್ನು ಹುಟ್ಟಿಸುವತನು ಪೂರೈಸುವತನು ನೀನೇ ಆಗಿರೋದ್ರಿಂದ. ವಾಕ್ಯದಲ್ಲಿ ಬರೆದಿದೆ, ನಾನು ನಿಮ್ಮಲ್ಲಿ, ನೀವು ನನ್ನಲ್ಲಿ ಇರೋದ್ರಿಂದ ನನ್ನ ವಾಕ್ಯವು ನಿಮ್ಮಲ್ಲಿದೆ. ಅಂದರೆ ಸಭೆನ ನನ್ನ ಕೈಲಿ ಒಪ್ಪಿಸ್ಕೊಡ್ತೀನಿ. ಆಶೀರ್ವದಿಸು. ಬಂದಿರೋಂಥ ಪ್ರತಿಯೊಬ್ಬರು ಮಕ್ಕಳಿಗೆ ದೇವರ ವಾಕ್ಯದಿಂದ ಬಲ ಉಂಟಾಗಿದ್ದಕ್ಕಾಗಿ ಸ್ತೋತ್ರ. ಬಂದಿರೋ ಪ್ರತಿಯೊಬ್ಬರು ನನ್ನ ಆಶೀರ್ವದಿಸು. ಎಲ್ಲ ಕಷ್ಟಗಳು, ಅಗತ್ಯಗಳು ಎಲ್ಲವೂ ಸಂದೇಶಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ದೇವರ ದೈವಿಕದ ಸ್ವಸ್ಥತೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ ಯಾವ ದೇವರೇ, ಆಮೇಲೆ ನನ್ನ ಮನವೇ ಹೋವನ್ನು